ಮಾಡಿ ಒನ್ಸ್ ಮೋರ್ ಜಯವಾಗಲಿ ನಮ್ಮ ಕನಸುಗಾರ ಚಿತ್ರ ನಟನಿಯರಿಗೆ. ಸಂಜಾ ನಿನಗೂ ಸಣ್ಣಂಗೆ ಎಡ್ದೈತ್ಲ ಕಣ್ಣಿಗೆ ಮಂಜ. ಅವಳಿಗಾಗಿ ನಾ ಕುಡ್ದೇನು ಆರೆಂಜು. ನಾನು ಟೈಮ್ ನೋಡಿ ಸ್ಟ್ರೀಮ್ ಮೇರಿಸಿ ಬಿಡಾಕ ಬಂದೇನಿ, ಖಾಲಿ ಕೊಡಕ್ಕೆ ನೀರ ಬಿಡಬೇಕು ಅದಕ್ಕಂತ ಓಡಿ ಬಂದೈತು ಪಾಪ. ಬರ್ಲಿ ಬಿಡ್ಲಾ, ಏನಾತೀಗ? ಇದ್ರ ಮ್ಯಾಲ ಕಣ್ಣು ಹಾಕಿದೀವಿ ಅಂದ್ರೆ ನಾವು ಕಟಗೇರಿ ಹುಡುಗರು ಬಿಡು ಇಷ್ಟಿರ ಒಳಗ ಇಲ್ಲ. ಎಸ್ ನೀನು ಕಣ್ಣು ಹಾಕಿದೀವಿ ಅಂದ್ರೆ ಬಿಡಂಗೆ ಇಲ್ಲ. ಮತ್ತುಟ್ಟಿ ಬಾನಿ ಮಾಡೇನೆ ಇಲ್ಲಿ ಬಂದಿದ್ದು ಮತ್ ಬ್ಯಾಡಿಗ. ಹೌದಾ? ಡಯಟ್ ಗಜಮಾನಿ ಡ್ರೈವರ್ ಅಂತ ಮುಗ ಮುರಿ ಬ್ಯಾಡ. ಹೌದು. ಸಂಜಾ ಮುಂಜ ಹೇಳಿ. ಇದಕ್ಕ ಸಮಯ ನೋಡಿ ಹಾಕುನ ನೋಡು ಇಂದ್ರಜಾಲ ಪಾಸ್ ಹಾಕುನು ಇದಕ್ಕ ಮಾಡೋಣತ್ತೇನ ನೋಡೇ ಬಿಡೋನಲ್ಲ ಸರ. ಇದೊಂದು ಹೋಗದ್ ಬಿಡ್ರಿ, ನಾವು ಹೋಗೇ ಬಿಡ್ತೀವಿ. ರೊಕ್ಕ ಅಂತ ಯಾಕೆ ಗದಿ ದೌಡ ಗಣ್ಣ ಹತ್ತಿ, ರೊಕ್ಕ ಅಂತ ಯಾಕೆ ಗದಿ ದೌಡ ಗಣ್ಣ ಹತ್ತಿ, ಆಡಿ ಮಾಡಿ ಯೋಜನೆ ಗೆಳತಿ ನಿನ್ನ ಚಾಳಿಸು ಮಾರೈತಿ. ಒಬ್ಬನು ಕೂಡ ಹೀರೋ ಚಂದಂಗ ಇಲ್ಲಂದ್ರ ನಿಂದರಿದಿಲಾಡು ಹಾದ್ಯಾಗ. ಟಾಟಾ ಸಂಜಾ ಮಂಜಾ ನಡ್ಲೆ ಪೀಸ್ ಮನಿ ಎಲ್ಲಿತ್ ನೋಡ್ಕೊಂಡು ಬರ್ ನೋಡಿ. ನಡಿ ಹೋಗು ನಡಿ. ಹಂಗಾದ್ರ ಹಿಂಗ ಹೋಗುನ ಹಿಂಗ ಹೋಗುನು. ಎಲ್ಲಿ ಕಂಗೊಳಿಸುವ ಬನಶಂಕರಿ ತಾಯಿ, ನಿನ್ನನ್ನ ಎಷ್ಟೊಂದು ವರ್ಣಿಸಲಮ್ಮ. ಈ ಪುಣ್ಯ ಭೂಮಿಯಲ್ಲಿ ಚಾಲುಕ್ಯರಂತ ವೀರ ಪುಲಕೇಶಿಯು ಆಳಿದ ಪುಣ್ಯ ಭೂಮಿಯಮ್ಮ ಇದು.
ಇಂದು ಈ ಕಲಿಯುಗದಲ್ಲಿ ಈಟಗಿ ಭೀಮಾಂಬಿಕೆಯಲ್ಲಿ ಆಗಿ ನೆಲೆ ಊರಿದ ಮಹಾತಾಯಿ ನಿನಗೆ ನನ್ನ ಕೋಟಿ ನಮಸ್ಕಾರಗಳು. ಯಾರವರು? ಯಾರವರು? ನಾನು ಹೆಸರಾಂತ ರಾಜವರ್ಮನ ತಮ್ಮ, ಅರ್ಥಾತ್ ತೂಗುಯ್ಯಲ್ಲಿ ತೂಗಾಡಿಸುವ ಯುವಕರ ರಾಜ ಯುವ ಕಣ್ಮಣಿ ರವಿವರ್ಮ. ಏ ನೀಚ, ನೀನೇಕಿಲ್ಲಿ? ಅಂದು ನನ್ನ ಕೈ ತಪ್ಪಿ ಹೋದ ಮಾಂಗಲ್ಯಕ್ಕೆ ಇಂದು ಅದಕ್ಕೆ ಮರುಜೀವ ನೀಡಿ ನಿನ್ನ ಕೈ ಹಿಡಿಯಲು ಬಂದಿರುವೆ. ಏ ಬಾಯ್ ಮುಚ್ಚೋ ಮೂರ್ಖ, ನಾನು ಯಾರು ಗೊತ್ತಾ? ಈ ಊರಿನ ನಾಯಕ ರಾಮಚಂದ್ರನ ಹೆಂಡತಿ ಶಾಂತ. ರಾಮಚಂದ್ರ ಹೇಳತೆ ನೀನೇನು ರಾಮಚಂದ್ರನ ಹೆಂಡತಿ ಅಂತ ಹೇಳಿ ಕೂಗಾಡಲು? ಇದು ಏನು ತ್ರತಾಯುಗವಲ್ಲ, ಇದು ಕಲಿಯುಗ. ಅಂದಮೇಲೆ ನಿನ್ನಂತ ಸಾವಿರಾರು ಹೆಣ್ಣುಗಳನ್ನು ಮೆಟ್ಟಿ ನಿಲ್ಲವಲ್ಲ ಸೂರತ ನಾಯಿ ರವಿವರ್ಮನಲ್ಲಿವೆ. ಅಂದ ಹಾಗೆ ಸುಮ್ಮನೆ ನನ್ನ ಮಾತಿಗೆ ಒಪ್ಪಿಕೊಂಡು ನನ್ನ ಮನ ತಣಿಸುವಾರಲ್ಲ, ಮನ ತಣಿಸುವ. ನೂರಂತಸ್ತಿನ ಅರ್ಧಾಂಗಿನಿ, ಎಲ್ಲೋ ಹುಚ್ಚ, ನೀನು ತೋರಿಸುವ ಅಂತಸ್ತು ಕೇವಲ ನಾ ಮೆಟ್ಟುವ ಚಪ್ಪಲಿಯ ಸಮಾನ. ಮಾತಾಡ್ತಿರ್ವೆ ಹಾಗೇಕೆ ನಾಯಿ ತರ ಚಿರುತಿಯೋ ಕಾಮುಕ? ನೋಡು, ಇವಳು ಯಾರು ಗೊತ್ತಾ? ಶಿವನ ಸನ್ನಿಧಿಯಲ್ಲಿ ಪವಿತ್ರವಾದ ತಾಳಿಯನ್ನು ಕಟ್ಟಿಸಿಕೊಂಡ ನಿಜವಾರ್ತಿ ಗರತಿ. ಅಂತ ಗರತಿಗೆ ನಿನ್ನ ಅಂತಸ್ತಿನ ಆಸೆಯನ್ನು ತೋರಿಸ್ತಾ ಇದೆಯಲ್ಲ, ಅದು ಕೇವಲ ನನ್ನ ಗಂಡ ತೋರಿಸುವ ತೋರಲಿನ ಸಮಾನ. ಏ ಶಾಂತ, ಆ ನಿನ್ನ ಗಂಡ ಗ್ರಾಮ ಪಂಚಾಯತಿ ಸದಸ್ಯನೆಂದು ಹೋಗಬೇಡ. ಆ ನಿನ್ನ ಗಂಡನ ಗ್ರಾಮ ಪಂಚಾಯತಿಗೆ ನನ್ನ ರಾಜಕೀಯ ಒಬ್ಬಲೆಯನ್ನು ಬೀಸಿದರೆ ಅಲ್ಲಿ ನಿನ್ನ ಗಂಡ ಘೋಷಿಯಾಗಿ ನಿನ್ನ ಮುಂದೆ ಕುಳಿತುಕೊಳ್ಳುವನು. ಅದೆಂದಿಗೂ ಸಾಧ್ಯವಿಲ್ಲ ಅಂತ ನೀ ತಿಳಿದುಕೋ. ರತ್ನವನ್ನು ಒಯ್ದು ತಿಪ್ಪೆಯಲ್ಲಿಟ್ಟರು ಕೂಡ ಅದು ರತ್ನವಾಗಿ ಶೋಭಿಸುತ್ತೆ ವಿನಃ ತುಕ್ಕಿಡಿದ ಕಬ್ಬಿಣವಾಗ್ಲಾರ್ದು. ಏ ಶಾಂತ, ಸಾಧ್ಯವಾಗದನ್ನೇ ಸಾಧಿಸಲು ಹೊರಟಿರುವನು ಈ ರವಿವರ್ಮ. ಅಂದ ಮೇಲೆ ಸುಮ್ಮನೆ ಈ ಕೃಷ್ಣನ ಮಡಿಲಲ್ಲಿ ತಬ್ಬಿಕೋಬಾರಲು. ಕೃಷ್ಣ, ಆ ಕೃಷ್ಣನ ಕಪಟ ನಾಟಕ ನಿನ್ನಂತವನಿಗೆ ಹೇಗೆ ಗೊತ್ತಾಗಬೇಕು? 10 ತಲೆಯ ಹರಿಯಾಗಿ ನಿಮ್ಮಂತ ರಾಕ್ಷಸರನ್ನ ಕೊಂದು ಹಾಕಿದ ಆ ಕೃಷ್ಣನ ಹೆಸರಿಗೆ ಮಸಿ ಬಳಿಬೇಡ, ಸುಮ್ಮನೆ ಹೊರಟು ಹೋಗು. ಹೊರಟು ಹೋಗಲು ಬಂದಿಲ್ಲ ಶಾಂತ, ಘಟ ಸರ್ಪ ನರನಾಗರನಾಗಿ ಈ ನಿನ್ನ ತುಟಿ ಕಚ್ಚಲು ಬಂದಿರುವೆ. ಈ ನಿನ್ನ ರೂಪರೇಷವನ್ನು ನೋಡಿ ಈ ನಿನ್ನ ಅಂದದ ಚಂದದ ಗೊಂಬೆಯನ್ನು ಮುದ್ದಾಡಲು ಬಂದಿರುವೆ. ಸುಮ್ಮನೆ ನೀರಿಲ್ಲದ ಕೆರೆಯಲ್ಲಿ ಬಕ ಪಕ್ಷಿಯಂತೆ ಸುಮ್ಮನೆ ಏಕೆ ನಿಂತಿರುವೆ? ನನ್ನ ಕಾಮದ ದಾವನ್ನು ನೀಗಿಸಬಾರಲು, ನೀಗಿಸುವ. ನನ್ನ ಸನಿಯ ಬರಬೇಡವೋ ಕಾಮುಕ. ಹಿಂದೆ ನಿನ್ನಂತೆ ಆ ನನ್ನ ದೇವಿ ಮೇಲೆ ಕಣ್ಣು ಹಾಕಿದ ಕೆಟ್ಟ ಎಂಬ ರಾಕ್ಷಸನು ಆ ದೇವಿಯ ನಿಟ್ಟುಸಿರಿಗೆ ಸತ್ತು ಹೋದ. ಅದರಂತೆ ನೀನು ಅದೇ ಕಾರ್ಯ ಮುಂದೆ ಮಾಡಲು ಬಂದಿದ್ದೆ, ಆದ್ರೆ ನನ್ನ ಕೈಯಿಂದ ಸತ್ತು ಹೋಗ್ತೀಯ. ಬಾರೋ ಗಂಡಸೋಗಿ ಮುಂದಕ್ಕೆ. ನನ್ನ ಗಂಡಸ್ತನಕ್ಕೆ ಸವಾಲು ಹಾಕ್ತೀಯನಲೇ ಹುಚ್ಚು ಹೆಣ್ಣೆ. ನೋಡು, ನೀನೇನಾದ್ರೂ ಆ ಕೆಲಸ ಮಾಡಲು ಬಂದಿದ್ದೆ ನಿಜವಾದ್ರೆ ಎದ್ದು ಬಂದು ಎದೆಗೊದಿದ್ದಾರೆ ಈ ಸಮಾಜದ ವೀರ ಗರತಿಯರು. ಏನಿದ್ದಾರೆ ನಿನ್ನ ಈ ಹಾಳು ಸಮಾಜದಲ್ಲಿ ಗರತಿಯರು? ಗಂಡನೇ ದೇವರೆಂದು ಕೈ ಮುಗಿದು ಕಂಡ ಗಂಡಸರ ಜೊತೆ ಸರಸವಾಡಿದ ಗರತಿಯರಷ್ಟು ಇಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಅದೇ ನಾನು ದೇಶಭಕ್ತಳೆಂದು ಶಿವ ಪೂಜೆಗೆ ಹೋಗಿ ತನ್ನ ಶೀಲವನ್ನೇ ಕಲ್ಮಶ ಮಾಡಿಕೊಂಡ ಹೆಣ್ಣುಗಳಷ್ಟಿಲ್ಲ ಈ ಹಾಳು ಸಮಾಜದಲ್ಲಿ. ಮೈದು ನನಗೆ ಹೆತ್ತ ತಾಯಿಯ ಪ್ರೀತಿ ತೋರಿಸಿ
ಮೈದುನನಿಂದ ಕಾಮದ ದಾವನ್ನು ತೀರಿಸಿಕೊಂಡ ಬಂಡ ರಂಡೆಯರಷ್ಟು ಈ ಹಾಳು ಸಮಾಜದಲ್ಲಿ. ನಿನ್ನ ವೀರಗರತಿಯರ ಬಗ್ಗೆ ಹೇಳಬೇಕೋ ಇನ್ನು ಸಾಕ? ಥು, ನೀಚ. ನನಗ ನೀಚ ಅನ್ನುವೆಯೋ? ನಿನ್ನ ಗರತಿಯ ಕುಲದ ಬಗ್ಗೆ ಇನ್ನೂ ಹೇಳಬೇಕಾದರೆ ಕಾರ್ಯಸುದಾಸಿ ಕರುಣೆ ಮಂತ್ರೆ ರೂಪಸು ಮಾತಾ ಪೂಜಸು ಲಕ್ಷ್ಮಿ ಕ್ಷಯವೇಶ್ವರಂಬ ಕ್ಷಮಯಾದರಿತ್ರೆ ಸುಮತಿ ಸುಮತಿ ಶ್ರೀಮತಿ ಆ 6 ಗುಣಗಳೇ ನಿನಗೆ ಆರುತೆ. ಆ ಪವಿತ್ರವಾದ 6 ಗುಣಗಳನ್ನು ಹತ್ತು ಮೆರೆಯುವ ಹೆಣ್ಣಿಗೆ ಸುಮತಿ ಶ್ರೀಮತಿ ಗರತಿ ಅಂತಾರ. ಅದ ಕಾಮದ ಪಿತ್ತ ನೆತ್ತಿಗೇರಿ ಕಂಡ ಗಂಡಸರ ಕೈ ಹಿಡಿದ್ರ ಕಾಮಾಜರು ಚಪ್ಪಲಿ ತಗೊಂಡ ಹೊಡಿತಾರ. ಅದ ನೀ ಸುಮತಿ ಶ್ರೀಮತಿ ಗರತಿಯಾಗಿ ಬಾಳಿದ್ರ ಈ ಜಗದಾಗಿರೋ ಜನರು ನಿನ್ನ ಕೈ ಎತ್ತಿ ಮುಗಿತಾರ. ಅದ ಕಾಮ ತುಂಬಿದ ಹಾದರ ಗಿತ್ತಿಯಾದ್ರ ಈ ಜನರು ಕಾಲಾಗಿನ ಚಪ್ಪಲಿ ತಗೊಂಡು ಹೊಡಿತಾರ. ಈ ಮಾತು ನಿನಗಲ್ಲ, ಹೌದಿ ತಪ್ಪಿದ ಹಾದರ ಗಿತ್ತಿಯರಿಗೆ. ಥು, ಭಾರತ ನಾರಿಯರ ಬಗ್ಗೆ ಇಷ್ಟೊಂದು ಹೀಯಾಳಿಸಿ ಮಾತಾಡ್ತೀಯಲ್ಲ, ಯಾವ ರಕ್ತಕ್ಕೆ ಹುಟ್ಟಿದೆಯೋ ಕೆಟ್ಟ ಸೂಳೆ ಮಗನೇ? ನನ್ನ ಸೂಳೆತನದ ವಿಷಯ ಎತ್ತಿದೆಯೋ ಸುಮ್ಮನೆ ನಾ ಹೇಳಿದ ಹಾಗೆ ಕೇಳಿಕೊಳ್ಳು. ಏನು ಸುಮ್ಮನೆ ಅಷ್ಟೊಂದು ಹುರುಪೆದ್ರ ಶಾಂತ? ನಾ ಎಬ್ಬಿಸ್ರ ಮಜಾ ಐತಿ, ನೀ ಎಬ್ಬಿಸ್ರ ಅಷ್ಟೊಂದು ಮಜಾ ಇರಂಗಿಲ್ಲ. ತಲೆಗೆ ಮಲ್ಲಿಗೆ ಮುಡಿದು ಮುಸ್ರಿ ತಿಕ್ಕೋ ಹೆಣ್ಣಿಗೆ ಇಷ್ಟೊಂದು ಸೊಕ್ಕಿರ್ಬೇಕಾದ್ರೆ ನೋಡಿ ತಟ್ಟಿ ಮೀಸೆತ್ತಿರುವ ಗಂಡನಿಗೆ ಎಷ್ಟು ಸೊಕ್ಕಿರಬಾರ್ದು. ಅಂದಂಗ ದಾರಿಯಲ್ಲಿ ಏನೋ ಒಂಟಿ ಹೆಣ್ಣು ಸಿಕ್ಕೈತಿ ಅಂತ ಕೇಳ್ಬೇಕನ್ನಿಸ್ತು, ಕೇಳಿದೆ. ನಿನಗೆ ಬರೋ ಮರ್ಜಿ ಇಲ್ಲ, ನನಗೆ ಬಿಡೋ ಮರ್ಜಿ ಇಲ್ಲ. ಅಂದಂಗ ಓಡೋ ಕುದುರೆಯನ್ನ ಹತ್ತಿ ಓಡಿಸೋದ್ರಕ್ಕಿಂತ ಒಲಿ ಅನ್ನೋ ಕುದುರೆ ಓಡಿಸೋದ್ರಲ್ಲಿ ಮಜಾನ ಬೇರೆ ಇರ್ತೈತಿ. ಅಂದಂಗ ಕುದುರೆ ಮ್ಯಾಲ ಹತ್ತಿ ಚಾಟಿ ಬೀಸಿದ್ರ ಕುದುರೆ ಹೆಂಗ ಓಡ್ತೈತಿ ಗೊತ್ತಾ? ಟಕ 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 ಓಡ್ತದೆ. ಬಾ, ಕಬಡ್ಡಿನೂ ಕಲಿಸ್ತೀನಿ, ಕುಸ್ತಿ ಕಲಿಸ್ತೀನಿ, ಚಿಡಿಪಾಣಿ ಕಲಿಸಿದ್ರು ಅಂತ ಎತ್ತಿದ ಕೈ ಬಾ. ಎತ್ತಿದ ಕೈಯನ್ನ ಕೆಳಗಿಳಿಸದಿದ್ರೆ ಇವತ್ತೇ ನನ್ನಿಂದ ಶುರುವಾಗುದು ಸೇಡಿನ ಕ್ರಾಂತಿ. ನಾನು ಯಾರು ಗೊತ್ತಾ? ಶ್ರೀರಾಮನ ಚಂದ್ರನ ಹೆಂಡತಿ ಶಾಂತ. ನಿನ್ನ ಪ್ರಾಣ ತೆಗೆಯದೆ ಬಿಡಲಾರೆ. ಏ ಶಾಂತ, ಸೊಮ್ಮನೆ ನನ್ನ ಕಾಮದ ದಾವನ್ನು ತೀರಿಸುವ, ಸೊಮ್ಮನೆ ಬಂದು ಬಿಡಲೇ. ಎಲೆ ರಣಹೇಡಿ ರವಿವರ್ಮ, ಈ ಪವಿತ್ರವಾದ ದೇವಾಲಯದ ಸನ್ನಿಧಿಯಲ್ಲಿ ನನ್ನ ಅಕ್ಕರೆ ಕೈ ಮುಟ್ಟಿದೆಯಾ ಮಗನ? ನಿನ್ನ ಶಿರ ಕೈಯಲ್ಲಿ ನನ್ನ ಕೋಮದ ವಿಷಯದಲ್ಲಿ ಅಡ್ಡು ಬರಲು ನೀನ್ಯಾವನೇ? ಮುತ್ತೈದೆಯರ ಮಾನ ಕಳೆಯಲು ಬಂದ ನಿನ್ನಂತ ನೀಚರನ್ನು ಯಮಪುರಿಗೆ ಅಟ್ಟಲು ಬಂದ ಯಮಧರ್ಮ. ಯಮಧರ್ಮ ಈ ನಿನ್ನ ಯಮಧರ್ಮ ನನ್ನನ್ನು ಏನು ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಮೊಳಕುರಿಯೇ, ಇವನು ನಿನ್ನಂತವರನ್ನು ಕೊಂದು ಈ ನಾಡಿನ ಶಾಂತಿಯನ್ನು ಕಾಪಾಡಲು ಬಂದಿದ್ದೇನೆ. ಈ ಬರೀ ಧೀರನಲ್ಲ, ಸಿಕ್ಕಂಗ ಕುರಿ ಹಾಲು ಕುಡಿದು ಬೆಳೆದಂತ ಭೀರ. ನಿಮ್ಮಂತವರನ್ನ ರಕ್ತವನ್ನು ಕುಡಿಯಲು ಹಸಿದು ಓಡೋಡಿ ಬಂದ ಗಂಡನೆಯ ಬೀರ. ಏ ಬೀರ, ನಾವು ಬೀರ ಸಿಂಹದ ಮರಿಯಂತೆ ಸುಮ್ಮನೆ ಚೀರಬೇಡ. ನಿನ್ನಂತ
ಸಿಂಹದ ಮರೆಯನ್ನು ನನ್ನ ಪಂಜರದಲ್ಲಿ ಹೂತು ಹಾಕಿರುವೆ. ಸುಮ್ಮನೆ ನನ್ನ ದೋರಿಗೆ ಅಡ್ಡ ಬರಬೇಡ. ಏಯ್ ರವಿವರ್ಮ, ನಮ್ಮಕ್ಕನ್ನ ನಿನ್ನ ಕೈಲಿ ಕೊಟ್ಟು ಹೋಗ್ಲಿಕ್ಕೆ ನಾನೇನು ಬಳೆ ತಟ್ಟಿಲ್ಲ. ಈಗಲೂ ಒಮ್ಮೆ ರಣರಂಗದಲ್ಲಿ ವೇಳೆ ಕೊಟ್ಟು ರಣರಂಗದಲ್ಲಿ ಪ್ರವೇಶಿಸಿದರೆ ಆ ವೈರಿಗಳ ರುಂಡನ್ನೆಲ್ಲ ಚಂಡಾಡ್ಬಿಡ್ತೀನಿ. ತಾಕತ್ತಿದ್ರ ಒಟ್ಟು ನನ್ನ ಅಕ್ಕನ ಕೈಗಳನ್ನು ಇನ್ನೊಮ್ಮೆ ಈಗ ತಾನೇ ಮುಟ್ಟಿದ್ರೆ ಏನ್ ಮಾಡ್ತಿಲ್ಲ? ಆ ಮುಟ್ಟಿದ ಕೈಗಳನ್ನು ಕತ್ತರಿಸಿ ಆ ನಿನ್ನ ಚೆಮ್ಮುವ ರಕ್ತದಿಂದ ನನ್ನ ಅಕ್ಕನ ಪಾದ ತೊಳಿತೀನಿ. ಅಂದಂಗ ಬೀರ, ಈ ವಿಷಯದಲ್ಲಿ ನನಗೆ ಅಡ್ಡು ಬಂದು ನಿನ್ನ ಅಕ್ಕನನ್ನು ರಕ್ಷಿಸಿದೆ. ಶಾಂತ, ಈಗ ತಾನೇ ಏನು ನಿನ್ನ ಶೀಲಹರಣ ಮಾಡಲು ತಪ್ಪಿಸಿಕೊಂಡೆ ಮಾತ್ರ. ಮುಂದೊಂದು ದಿನ ನಿನ್ನ ಶೀಲಹರಣ ಮಾಡುತ್ತೇನೆ. ಬೀರ, ನಿನ್ನ ತಂದೆ ತಾಯಿಯನ್ನು ಕೊಂದಾಗ, ಆ ನಿನ್ನ ಹಿರಿಯಣ್ಣನನ್ನು ಒದ್ದು ಓಡಿಸಿದಾಗ ಎಲ್ಲಿ ಹೋಗಿತ್ತಲೇ ನಿನ್ನ ರೋಷ, ವೇಷ, ಧೀರತನ? ರವಿವರ್ಮ, ಮಲಗಿದ ಹುಲಿಯನ್ನು ಕೆಣಕಿದೆಯಾ ಮಗನೇ? ನನ್ನ ತಂದೆ ತಾಯಿಯನ್ನು ಕೊಂದು ನಮ್ಮ ಅಣ್ಣನ ಕತ್ತೊಯ್ದ ಯಾರೆಂದು ಗೊತ್ತಾದರೆ ಕ್ಷಣಾರ್ಧದಲ್ಲಿ ರುಂಡವನ್ನು ಮುಂಡದಿಂದ ಕತ್ತರಿಸಿ ಆ ರುಂಡಕ್ಕೆ ನಾ ಮೆಟ್ಟುವ ಮೆಟ್ಟೆ ಹಾಕಿ ಈ ಊರ ದ್ವಾರ ಬಾಗಿಲಿಗೆ ಕಟ್ಟದಿದ್ದರೆ ಇವನು ಜಾರಿಣಿಯ ಮಗನೆಂದು ಊರೇ ಕೇಕೆ ಹಾಕಿ ನಗಲಿ. ಇದು ಆ ಮಾರುತೇಶ್ವರನಿಗೂ ಸತ್ಯ, ಮಾರುತೇಶ್ವರನಿಗೂ ಸತ್ಯ. ಅಂದಂಗ ಬೀರ, ನಿಮ್ಮ ಅಕ್ಕನನ್ನು ರಕ್ಷಿಸಿಕೋ. ಮುಂದೊಂದು ದಿನ ನನ್ನ ಅಕ್ಕನ ಶೀಲಹರಣ ಮಾಡದೆ ಹೋದರೆ ನನ್ನ ಹೆಸರು ರವಿವರ್ಮನೇ ಅಲ್ಲ. ಹೋಗ್ಲೆ ಹೋಗು. ಏನಿದ ನುಡಿಯಕ್ಕೆ ಆ ಹಿಮಾಲಯದ ಬಂಡೆ ಬಂದು ಅಪ್ಪಳಿಸಿದ್ರು ಕೊಪ್ಪಳಿಸಿ ಹೋಗಲಾರದು ನಮ್ಮ ಅಕ್ಕನ ಸಂಸಾರ. ಅಕ್ಕ, ಏನಮ್ಮ ನಿನ್ನ ಸ್ಥಿತಿ? ಸರಿಯಾದ ಸಮಯಕ್ಕೆ ಬಂದು ನನ್ನ ಶೀಲವನ್ನು ಕಾಪಾಡಿದ ಮಹಾಧೀರನಪ್ಪ ನೀನು. ಇನ್ನು ಮಾವನವರು ಬರ್ಲಿಲ್ಲವೇ? ಏನು ಬೀರ, ಯಾಕೆ ಅಂತ ದೇವಸ್ಥಾನದಿಂದ ಬರೋದು ಯಾಕೋ ತಡ ಮಾಡಿದ್ರಿ? ನಾನೇ ನಿಮ್ಮನ್ನು ಕರೆದುಕೊಂಡು ಹೋಗ್ಬೇಕಂತ ಎತ್ತಿನ ಗಾಡಿ ತೆಗೆದುಕೊಂಡು ಬಂದಿದ್ದೆ. ಏನೂ ಇಲ್ಲ ರೀ, ತಮ್ಮ ಬಂದ ಅದಕ್ಕೆ ಸ್ವಲ್ಪ ತಡವಾಯ್ತಷ್ಟೇ. ಬೀರ, ಮೊನ್ನೆ ಜಾತ್ರೆಗೆ ತಂದು ದೊಡ್ಡ ಎತ್ತ ಹೊಡ್ಕೊಂಡು ಬಂದೀನಿ, ಹಂಗಾಗಿ ಬಿಟ್ಟು ಬಂದೀನಿ. ಸ್ವಲ್ಪ ಹೋಗಿ ಅವತ್ತರ ತಕ್ಕ ನಿಂದ್ರೆ 2 ಮಿನಿಟ್ನಾಗ ದೇವರಿಗೆ ಬೇಡ್ಕೊಂಡು ಬಂದುಬಿಡ್ತೀವಿ. ರೀ, ನೀವು ಕೂಡ ಈ ತಾಯಿಗೆ ನಮಸ್ಕಾರ ಮಾಡಿ. ಈ ತಾವಿಯಲ್ಲಿ ನಮಗೆ ದೇವರು ಎಲ್ಲ ಕೊಟ್ಟಿದ್ದಾನ. ದುಡ್ಡು ಕೊಟ್ಟಾನ, ಸಿರಿ ಕೊಟ್ಟಾನ, ಸಂಪತ್ತು ಕೊಟ್ಟಾನ, ಆಸ್ತಿ ಕೊಟ್ಟಾನ, ನಮ್ಮ ವೈರಿಗಳನ್ನು ಹೊಡೆಯುವಂಥ ತಾಕತ್ತು ಕೊಟ್ಟಾನ. ಈ ಮಲ್ಲಿಕಾರ್ಜುನಲ್ಲಿ ಬೇಡುವುದು ಇನ್ನೊಂದೇನು, ಆದಷ್ಟು ವರ್ಷ ತುಂಬುವುದರೊಳಗಾಗಿ ಒಂದು ಗಂಡು ಮಗನ ಕೊಟ್ರ ಆ ದೇವರಲ್ಲಿ ಸಾಷ್ಟಾಂಗವಾಗಿ. ಇದೇನ್ರಿ, ಇಂದು ಈ ಮಲ್ಲಿಕಾರ್ಜುನಲ್ಲಿ ಇಷ್ಟೊಂದು ಭಕ್ತಿಯ ಅಲ್ಲಿ? ಇದೇ ಭಕ್ತಿ. ಆ ಮಲ್ಲಿಕಾರ್ಜುನ ಬಿಟ್ರೆ ನಮ್ಮದು ನಿಮ್ಮದು ಇಲ್ಲಿ ಏನೈತಿ, ಆದಷ್ಟು ಒಂದು ಅರ್ಥವಾಯಿತು.
ಬರಬೇಕು. ಹೋಗೋಣ ಬಾ. ನೋಡ್ರಿ ರಂಜನಾ, ನಿನ್ನ ಪ್ರೀತಿಯ ಸಂಚಲನ ಇಲ್ಲಿವರೆಗೆ ಬಂತು. ಅಂದ ಹಾಗೆ ನಿನ್ನ ಕಡೆ ನಂದೊಂದು ವಿಷಯವಿತ್ತು, ಅದು ನಾನು ನಡೆಸಿಕೊಡುವೆಯಾ? ಹಲೋ, ಅದೇಕೆ ಅರ್ಜೆಂಟ್ ಫೋನಲ್ಲಿ ಬರ್ಲಿಕ್ಕೆ ಹೇಳಿದ್ರಲ್ಲ, ಕಾರಣ? ಕಾರಣ ನೋಡ್ರಿ ರಂಜನಾ, ನಿನ್ನಿಂದ ನನಗೆ ಒಂದು ಕೆಲಸ ಆಗಬೇಕಾಗಿತ್ತು. ನೀನು ಆ ಶ್ರೀರಾಮನ ಕಪಟದ ಪ್ರಿಯತಮೆ ಆಗಿ ಅವನ ಸರ್ವ ಆಸ್ತಿಯನ್ನು ನಮ್ಮಂತೆ ಮಾಡಿಕೊಂಡು ನಾವಿಬ್ಬರು ಒಂದಾಗಿ ಇಡೀ ಸರ್ವ 2 ಆಸ್ತಿಗೆ ನೀನು ಒಬ್ಬಳೇ ರಾಣಿ ಆಗಬೇಕಾಗಿ. ನಿಮಗಾಗಿ ನನ್ನ ಪ್ರಾಣ ಕೊಡಲು ಸಿದ್ಧಳಿದ್ದೇನೆ. ಪ್ರಾಣ ಕೊಡಲು ಸಿದ್ಧವಾ? ಹಾಗಾದರೆ ಪ್ರಾಮಿಸ್ ಕೊಡು ಹಾಗಂತ. ಪ್ರಾಮಿಸ್ ಆಗಿ. ರವಿವರ್ಮ, ಏನು ಹೇಳ್ತಾ ಇದ್ದೀರಾ ನೀವು? ನಿಮ್ಮನ್ನ ಕೈ ಬಿಟ್ಟು ನಾನು ಬೇರೊಬ್ಬಳ ಕೈ ಹಿಡಿಬೇಕೆ? ಹಾಗಲ್ಲ ರಂಜನಾ, ಹೌದು, ನಾವಿಬ್ಬರು ಮನದಲ್ಲಿ ಗಂಡ ಹೆಂಡರಾಗಿ ಈ ಸಮಾಜದಲ್ಲಿ ಕಾಣುವರ ಕಣ್ಣಿಗೆ ಪ್ರಿಯತಮರ ಹಾಗೆ ಕಂಡು ಮುಂದೆ ನೀನು ಆ ಶ್ರೀರಾಮಚಂದ್ರನ. ರವಿವರ್ಮ, ನೀವು ನನಗೆ ಮೋಸ ಮಾಡ್ತಿದ್ದೀರಾ. ನೀವೇ ನನ್ನ ಪತಿದೇವರು ಅಂತ ಪೂಜಿಸುವ ನನ್ನ ಹೃದಯಕ್ಕೆ ನಿಮ್ಮ ಕೈಯಾರ ನೀವೇ ಬೆಂಕಿ ಇಡ್ತಾ ಇದ್ದೀರಾ. ನಿಮ್ಮ ಮೇಲೆ ನಾನೇನೇನು ಆಸೆ ಇಟ್ಕೊಂಡದ್ದನ್ನ ಗಾಳಿ ಗೋಪುರ ಮಾಡ್ತಾ ಇದ್ದೀರಲ್ಲ. ನೀವು ಮನುಷ್ಯರಲ್ಲ, ರಾಕ್ಷಸರು. ಹಾಗಂತ ತಿಳಿದುಕೊಳ್ಬೇಡ ರಂಜನಾ, ನಾನು ಹೇಳಿದಾಗೆ ಕಾರ್ಯ ಮಾಡುವುದು ಅಷ್ಟೇ. ಬೇಡ ಪ್ರೀತಮ, ಬೇಡ. ಅವನೊಬ್ಬ ದೊಡ್ಡ ವ್ಯಕ್ತಿ, ಈ ಊರಿನ ನ್ಯಾಯದ ತಂದೆ. ವಯಸ್ಸಿನಲ್ಲಿ ಚಿಕ್ಕವನಾದರೂ ಕೀರ್ತಿಯಲ್ಲಿ ಆಕಾಶದೆತ್ತರ ಇದ್ದಾನೆ ಅಂದಾಗ ನನ್ನಿಂದ ಹೇಗೆ ಸಾಧ್ಯ? ನೋಡ್ರಂಜನಾ, ಹೆಣ್ಣಿಗೆ ಸಾಧ್ಯವೆಂಬುದು ಯಾವುದೂ ಇಲ್ಲ. ಅಂದ ಮೇಲೆ ಈ ಕೆಲಸ ನಿನ್ನಿಂದ ಸಾಧ್ಯವಾಗಲೇಬೇಕು. ನಿಜವೇ? ನಿಜ ರಂಜನಾ, ನಿಜ. ಕರೆಕ್ಟ್ ಯುವರ್ ಆನ್ಸರ್. ಏನ್ರಿ ಇದು ಈ ನಿಮ್ಮ ಚಾಣಕ್ಷತನ? ಈ ನಿಮ್ಮ ತಲೆಯಲ್ಲಿ ಆ ದೇವರು ಎಂತಹ ರಸಕತೆ ತುಂಬಿರಬೇಕು. ನಿಮ್ಮ ಆಜ್ಞೆಯಂತೆ ನಾಳೆಯಿಂದಲೇ ನಾನವರ ಪ್ರೇಯಿಸಿ. ಆಯಿತು ರಂಜನಾ, ಇದೇ ಖುಷಿಯಲ್ಲಿ ಒಂದು ಮನತಲ್ಲಣವಾಗುವವರೆಗೆ ಗಾನಸುದೆಯನ್ನು ಹೊಡಬರದೆ. ರವಿವರ್ಮನ ಕೊಂಚದ ಕೊನೆ ಬಲೆ ಸಾಕಾರವೋ ರವಿವರ್ಮನ ಕೊಂಚದ
ಹರಿದಲಿವ ತುಳಸಿ ಉಯ್ಯಾಲೆಯ ಹರಿದಲಿವ ತುಳಸಿ ಸುರಲೋಕದಿಂದ ತಿಳಿದು ಬಂದ ನಿಜ ರೂಪಸೇ ಆಯಿತು ರಂಜನಾ, ಈ ವಿಷಯವನ್ನು ನಮ್ಮ ಅಣ್ಣನಿಗೆ ಬೇಗವಾಗಿ ತಿಳಿಸೋಣ ನಡೆ. ಸರಿ ಬನ್ನಿ. ಮರ ಕೂಡ್ಯಾರೋ ಅಕ್ಕ ತಂಗಿನ ಲವ್ ಮಾಡ್ಯಾರೋ ಸಂಜಾ ಬಸ್ ಹೋತು ಹೋಲ್ ಬಿಡ್ಲಿ. ಏನು ಹೆಣ್ಮಕ್ಳು ಕಂಡಕ್ಟರ್ ಆಗ್ಯಾರು ಬಸ್ ಟೈಮ್ ಟು ಟೈಮ್ ಓಡಾಡತ್ತಾವ. ಯಾವುದೋ ಹೊಸ ಬಸ್ ಈ ಕಡೆ ಬರವತ್ಲ ಬರ್ತೈತಿ ಹಾರ್ನ್ ಹಾಕ್ಲತೈತಿ ಬರ್ತೈತಿ. ನೋಡು ಸ್ವಲ್ಪ ಸೈಡ್ ಸರ್ ನಿಂದ್ರೆ ಬರ್ತೈತೆ ನೋಡು. ಮುದ್ದೆ ಬನ್ನಿ ಇಂದು ಮುದ್ದೆ ಬನ್ನಿ ಮುದ್ದೆ ಬನ್ನಿ ಇಂದು ಮುದ್ದೆ ಬನ್ನಿ ತೆರೆಗಿ ಮಗನು ಯಾರಿಲ್ಲ ಹಿಂದೆ ಕಣ್ಣು ಜನರನ್ನು ಕೂರಲಿಲ್ಲ ಮುಂದೆ ಬನ್ನಿ ಇನ್ನ ಮುದ್ದೆ ಬನ್ನಿ ನೀವು ಮುದ್ದೆ ಬನ್ನಿ ನೀವು ಹಿಂದೆ ಬನ್ನಿ. ಯಾವುದೇ ಕಾಕಿ ಹಾಕಿದ್ದು ಹೊಸ ಪಾಕೆಟು ಇದರ ತಕ್ಕಂಗೆ ಇಲ್ಲಲೇ ನಮ್ಮ ಜಾಕೆಟು. ಮೇಡಮ್ ಅವ್ರ ಏ ಮೊದಲು ನೀವು ತೆಗಿರ್ರಿ ಹೊಸ ನೋಟು. ನಿಮ್ಮದ್ರೊಳಗೆ ಕುಲ್ಲ ಐತೇನ್ರಿ? ಸಂಜಾ ನಮ್ದೊಂದು ಹಳಿ ಕಾಲೇಜ್ದಾಗಿಂದ ಫೋಟೋ ಐತೇನ. ಮತ್ತ್ಯಾಕೆ ರಿವರ್ಸ್ ಮಾಡ್ತೀಲಿ ಹಿಂದಿನ ರೂಟ? ಯಾಕೋ ಸಂಶಯ ಬರಾಕತ್ತೈತು ಈ ಕಂಡಕ್ಟರ್ ಸೀಟ. ಏ ಮೊದಲ ತೆಗಿರಿ ರೊಕ್ಕ, ನಮ್ಮ ಸೀಟ್ ಐತಿ ಬಾಳ ಚೊಕ್ಕ. ಕಂಡಕ್ಟರ್ ದಳ ಭಾಳ ಪಕ್ಕ. ಮೇಡಮ್ ಅವ್ರ ನಾವು ಅರ್ಜೆಂಟ್ ಬೆಂಗಳೂರಿಗೆ ಹೋಗ್ಬೇಕ್ರಿ. ನಿಮ್ಮ ಎರಡು ಹರಿದು ಕೊಡ್ರಲ್ಲ ನಮಗ. ಏನದು? ಟಿಕೆಟ್ ಹುಡುಗಿ ಟಿಕೆಟ್. ಟಿಕೆಟ್ ಹುಡುಗ ಟಿಕೆಟ್ ತಗೋ ಹುಡುಗ. ನಮಗಟ್ಟ ಮುಂದಿಂದ ಕೊಟ್ಟಿದ್ರ ಬಾಳ ಚಲೋ ಆಕಿತ್ರಿ. ಹಿಂದಿಂದ ಮುಂದಿಂದ ಇಲ್ಲ ನಾವು ಹಿಂದಿಂದ ಸೀಟ್ ಕೊಡ್ತೀವಿ. ಹೋಗ್ರಿ ನಿಂದ ಹೋಗಿ ಕುಂದ್ರೋರಿ, ನಮ್ಮ ಸೀಟ್ ಖಾಲಿ ಅದಾವ. ಲಗು ಲಗು ಹೋಗ್ರಿ, ನಿಮ್ಮವ್ರು ಹೋಗ್ರಿ ನಡೆ. ಕಾಟೇವಾಡಿ ಕುದುರೆ ಹಂಗಿದ್ದ ಹುಡುಗಿ ಈಗ ಸೀಟ್ ಮ್ಯಾಲ ಕೂತ ರೊಕ್ಕ ಎಣಸಾತಾಳಂದ್ರ ಈಕಿ ಹಂಗೆ ಯಾರಿಲ್ರಿ ಸಾಟಿ. ನಾವ ಈಕಿಗೆ ಮೀಟ್ ಆಗ್ಬೇಕಂತ ನಾವು ಹೊಂಟಿದ್ವು. ಇದ ನಮ್ಮ ರೂಟಿಗೆ ಬಂದೈತಲ್ರಿ. ಹಿಂಗ ಮುಂದಲ್ಲ ಬಯಸೇ ನೀವು ರೊಕ್ಕ ಎಲ್ಲಾರ್ದಂಗ ನೌಕರಿ ಮಾಡಕತ್ತಿರ್ಲಿ ನಿಮ್ಮೋರ್. ನೀವು ನಮ್ಮಂಗ ಹಿಂದಲ್ಲ ಬಯಸ್ರಿ, ದಿನ ನೋಟ ನೋಟು. ನಮ್ಮ ಸುದ್ದಿ ನಿಮಗೆ ಗೊತ್ತಾಗಬೇಕಾದ್ರ ಮಂಜ ಅದನ್ನೆಲ್ಲ ಬಿಡ್ಲಿ. ಯಾವುದೋ ಇದು ಹೊಸ ಬಸ್ ಕಾಣ್ತೈತಿ. ಈ ಬಸ್ನ್ಯಾಗ ಕೂತ್ ನಾವು ಬೆಂಗಳೂರು ತಕ ಹೋಗುನು. ಹೆಂಗೈತಿ? ಹೋಗುನು ಮಾಸ್ತರ ಇದ ಕಡತ್ನ್ಯಾಗ ಒಂದು ಹೋಗಿರಿ. ಬಂಗಾರ ಗಿಂಡಿ ಬಂಗಾರ ಗಿಂಡಿ ಬಾರ ಮಲ್ಲಿಕಾರ್ಜುನ ಜಾತರಿ ಮಾಡೋಣ ನಾವು ಜೋರ. ಮಲ್ಲಿಕಾರ್ಜುನ ಜಾತರಿ ಮಾಡೋಣ ನಾವು ಜೋರ. ಅತನಿ ಬಸ್ ಹತ್ತಿ ನಮ್ಮ ಕಟ್ಟಗೆರೆಗೆ ನೀ ಬರುವಾಗ ಬಸ್ಸಿನ ಕಿಡಿಗಾಗ ನೋಡಿ ನನ್ನ ನೋಡಿ ನೀ ನಗುವಾಗಿ ನನ್ನ ಮುಗ್ಧ ಮನಸಾನಿ ಕಟ್ಟಾಕಿ
ಹತ್ತರ ಮಸ ಕಥೆಯ ನೀತಿ ಹುಡುಗಿ ಕಲಿಗೆರಿ ಕಸ ಇವತ್ತಿ ಎಲ್ಲ ಹುಡುಗಿ ಹತ್ತರ ಮಸ ಕಥೆಯ ನೀತಿ ಹುಡುಗಿ ನಮ್ಮೂರ ಮಸ ನಿನ್ನ ರೂಪ ನುಡಿ ಮೆರಗಾಗಿ ಮನಸ್ಸಿನ ಕಥಾಗಿ ಮಾಡಿದೆಲ್ಲ ತಾಕತಿ ಬೆಂಗಳೂರಿಗೆ ಹೋಗಕ್ಕ ಪಟ್ನ ನೀ ರೈಟ್ ಅನ್ನು ನಾವು ಹತ್ತಿ ಬಿಡ್ತೀವಿ ಹೋಗಿ ಬಿಡೋಣ ಹೋಗೇ ಬಿಡೋಣ ರೈಟ್ ನಡೀರಿ ಗಿರಿಯ ಮೂಗಿನ ಹೆಣ್ಣ ಕನ್ನಡ ಧರ್ತಿ ಕನ್ನಡ ಸಾವಳಿಯ ಧರ್ತಿ ಕನ್ನಡ ಮನದ ಕಡೆಯಾಗ ನಮದಾಯ ಗೀತಿ ಮಾಡದೆ ನಾಡಿ ಗಿರಿಧರ ಗಿರಿ ಎಂದರೆ ಬೆಟ್ಟ, ಧರೆ ಎಂದರೆ ಸ್ವರೂಪ. ಬೆಟ್ಟದ ಹುಲಿಯಾಗಿ ಕರೆಸಿಸುವ ಯಮಕಿಂಕರ ಮುಂದೆ ಯಾವ ಶಂಕರ? ಭಯಂಕರ ಧರೆಯವಳು ನಿಂತರು ಅವನ ರಕ್ತ ಕುಡಿಯದೆ ಈ ಬಿಡುವವರೇ ಗಿರಿಧರ. ಓ ರಾಜ ರವಿವರ್ಮನ ರುಂಡ ಮುಂಡದಿಂದ ಬೇರ್ಪಡಿಸದಿದ್ದರೆ ನನ್ನ ಹೆಸರು ಗಿರಿರೋಜನೇ ಅಲ್ಲ. ರಂಜನಾ, ಶಾಂತ, ಶಾಂತ ಏನು ಮಾಡ್ತಾ ಇದ್ದವಳು? ಹಾಳಾದವಳು ಎತ್ತಿನ ಗಾಡಿಯಲ್ಲಿ ಬಿದ್ದು ಬಂದು ಕೈಗೆ ಪೆಟ್ಟಾಗಿದೆ. ಸ್ವಲ್ಪ ಅರಿಶಿನ ಪುಡಿ ಆದರೂ ತೆಗೆದುಕೊಂಡು ಬಾರಿ. ಶಾಂತ. ಶಾಂತ ಹಚ್ಚಿದ ಅರಿಶಿಣದಿಂದ ನಿಮ್ಮ ಗಾಯ ವಾಸಿಯಾಗಲಾರ್ದು ಅಂತ ತಿಳಿದು ಸ್ವಂತ ನಾನೇ ಔಷಧಿ ತಯಾರಿಸ್ಕೊಂಡು ಬಂದಿದ್ದೀನಿ. ಏನು? ಈಗ ನಿಮ್ಮ ಕೈ ಮುಂದೆ ಮಾಡಿದಲ್ಲಿ ಔಷಧಿ ಹಚ್ತೀನಿ. ನಿಮ್ಮ ತಾಯಿ ಮತ್ತು ನಿಮ್ಮ ಅಕ್ಕನವರು ದೇಶೀಯ ಔಷಧ ತಯಾರು ಮಾಡುತ್ತಿದ್ದರು, ಅದನ್ನು ನೀನು ಮುಂದುವರಿಸಿಕೊಂಡು ಬಂದಿದೆಯಲ್ಲ, ಬಹಳ ತುಂಬ ಒಳ್ಳೆಯದಾಯಿತು. ಹೌದು ದನಿ, ನಮ್ಮ ತಾಯಿಯವರ ಸಂಪ್ರದಾಯ ಬಿಡಬಾರ್ದು ಅಂತ ನಮ್ಮ ಅಕ್ಕನಿಂದಲೂ ಅಲ್ಲದೆ ನಾನು ಕೂಡ ನಡೆಸ್ತಾ ಇದ್ದೀನಿ. ಅಲ್ಲದೆ ಇದನ್ನ ನಿಮಗಾಗಿ ವಿಶೇಷವಾಗಿ ತಯಾರಿಸಿದ್ದೇನೆ. ಈ ನಿಮ್ಮ ಗಾಯದ ಸುದ್ದಿ ತಿಳಿದ ತಕ್ಷಣ ನಾನು ಓಡೋಡಿ ಬಂದೆ. ಮೊದಲು ನಿಮ್ಮ ಕೈ ಮುಂದೆ ಮಾಡಿ. ನೋಡಮ್ಮ ರಂಜನಾ, ನಾನು ನನ್ನ ಹೆಂಡತಿಯನ್ನು ಬಿಟ್ಟು ಅನ್ಯ ಸ್ತ್ರೀಯರ ಕೈಯಲ್ಲಿ ಇನ್ನೂ ಕೈ ಕೊಟ್ಟಿಲ್ಲ. ಬೇಡಮ್ಮ, ನೀನು ಹಚ್ಚೋದು ಬೇಡ. ತಿಳಿದವರಾದ ಈ ನಿಮ್ಮ ಮಾತಿಗೆ ನಾನೇನೆಂದು ಉತ್ತರ ಕೊಡಲಿದ್ದೀನಿ. ಈ ಹಿಂದೆ ಆ ಕಾಮುಕನ ಕೈಯಿಂದ ನನ್ನನ್ನು ಬಿಡಿಸಿದ ನಿಮ್ಮ ಕೈಗಳು ಇವೆ ಅಲ್ವೇ? ಆ ಉಪಕಾರನ ನಾಡ್ಯಾವ ಜನ್ಮದಲ್ಲಿ ಮರೆಯಲಿ. ಬೇಡ, ಆ ಭಾವನೆಯನ್ನು ಹೊಡೆದು ಹಾಕಿ ಮೊದಲು ಕೈ ಚಾಚಿರಿ. ನನ್ನ ಈ ಗಾಯಕ್ಕೆ ನೀನು ಔಷಧವನ್ನು ಕೊಟ್ಟಿರುವೆ. ರಂಜನಾ, ನೀನು ನನ್ನಿಂದ ಏನಾದರೂ ಬೇಡಿಕೊಳ್ಳು. ಈ ನಿನ್ನ ಉಪಕಾರಕ್ಕೆ ನಾನೇನಾದರೂ ನಿನಗೆ ಕಾಣಿಕೆಯನ್ನು ಕೊಡುತ್ತೇನೆ. ನನ್ನ ಆಸೆ ಪೂರೈಕೆ ಆಗುವಂಥ ವಸ್ತುನ ನಿಜವಾಗ್ಲೂ ಕೊಡ್ತೀರಾ? ಹೌದು, ಸಂಕೋಚವಿಲ್ಲದೆ ಕೇಳು, ಕೊಟ್ಟೇ ಕೊಡ್ತೀನಿ. ಬಂಗಾರ ಕೊಟ್ಟರು ಕಳೀತಾ ಇದೆ, ದುಡ್ಡು ಕೊಟ್ಟರು ಕಳೀತಾ ಇದೆ. ಇವೆರಡು ಶಾಶ್ವತವಲ್ಲ. ಶಾಶ್ವತವಾಗಿರೋದು ಒಂದಿದೆ. ಶಾಶ್ವತವಾದದ್ದು ಬಂಗಾರವಲ್ಲ, ದುಡ್ಡು ಅಲ್ಲ ಅಂದಾಗ ಇನ್ಯಾವುದು? ಹೇಳು ರಂಜನಾ, ಹೇಳು, ಅದ್ಯಾವುದು? ನಿಮ್ಮ ಕೈ ಹಿಡಿದು ನಿಮ್ಮ ಚರಣ ದಾಸಿಯಾಗಬೇಕೆಂಬ ಅಮರವಾದ ಪ್ರೀತಿ. ಆ ಪ್ರೀತಿಯಲ್ಲಿ ನೀವು ಬೆರೆತು ನನ್ನ ಕೈ ಹಿಡಿದ್ರೆ ಸಾಕು. ರಂಜನಾ, ನಿನ್ನ ತಲೆಗಿಲಿ ಏನು ಕೆಟ್ಟಿದ್ದೇನೆ? ನನ್ನ ಮನೆಯಲ್ಲಿ ಧರ್ಮ ತುಂಬಿದ ಮನೆಗೆ ಧರ್ಮ ಪತ್ನಿ ಇದ್ದಾಳೆ. ಅಂಥದ್ರಲ್ಲಿ ನನ್ನನ್ನು ಮದುವೆ ಆಗಲು ಕೇಳುವೆಯಲ್ಲ, ನಿನ್ನ ಜನ್ಮಕ್ಕೆ ನಾಚಿಕೆ ಬರುವುದಿಲ್ಲವೇ? ಧರ್ಮ ತುಂಬಿದ ಈ ಮನೆಯಲ್ಲಿ ಧರ್ಮದ ಪಾಲನೆ ಮಾಡುತ್ತಾ ಬಂದ ನೀವು ಒಂದು ಹೆಣ್ಣಿನ ಜೀವನ ಉದ್ಧರಿಸುವುದು ನಿಮ್ಮ ಕರ್ತವ್ಯ. ಆ ಕರ್ತವ್ಯಕ್ಕೆ ಚ್ಯುತಿ ತರದೆ ನೀವು ಕೊಟ್ಟ ಮಾತಿನಂತೆ ನನ್ನ ಕೊರಳಿಗೆ ತಾಳಿ ಕಟ್ಟಿ ಮಡದಿ ಅಂತ ಬೇಗ ಸ್ವೀಕರಿಸಿರಿ. ರಂಜನಾ, ಈ ನನ್ನ ಮಾತಿನಲ್ಲಿ ಮಾತನ್ನು ಸಿಲುಕಿಸಿ ನನ್ನ ಧರ್ಮ ತುಂಬಿದ
ಮನೆತನಕ್ಕೆ ತುಜೆ ತರಬೇಡ. ನೀನು ಈ ಮಾತನ್ನು ಹೊರಳಿ ತೆಗೆದುಕೋ. ನೀವು ಮಾತು ಕೊಟ್ಟ ಮೇಲೆ ತಿರುಗಿ ಬೀಳೋದಿಲ್ಲ ಅಂತ ಇಡೀ ನಾಡಿಗೆ ಗೊತ್ತಿದೆ. ಯಾಕಂದ್ರೆ ನೀವು ಕೊಟ್ಟ ಮಾತಿನಲ್ಲಿ ಅಮೃತವಿರುತ್ತೆ ಹೊರತು ವಿಷವಿರೋದಿಲ್ಲ. ಹೌದು, ನನ್ನ ಮಾತಿನಲ್ಲಿ ಅಮೃತವಿದೆ. ನನ್ನ ನ್ಯಾಯದ ಕುರ್ಚಿಗೆ ಧಕ್ಕೆ ತರುವ ಕೆಲಸ ಮಾಡಬೇಡ ರಂಜನಾ. ದಯವಿಟ್ಟು ನಿನಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ, ನನ್ನನ್ನು ಬಿಟ್ಟು ಬಹುದೂರ ಹೋಗಿಬಿಡು. ಏಕೆ ತಡವರಿಸ್ತಾ ಇದ್ದೀರಾ ನೀವು? ಗಂಡೆಂಬ ತಾಕತ್ತಿನ ಎದೆ ಮುದ್ದೆ ತೊಂಡೆ ಹಣ್ಣಿನಂತ ಹೆಣ್ಣು ಬಂದು ನಿಂತರು ಇನ್ನೂ ನಿಮ್ಮ ಷಂಡತ್ವ ತೋರಿಸ್ತಾ ಇದ್ದೀರಲ್ಲ. ಎಲ್ಲಿದೆ ನಿಮ್ಮ ನ್ಯಾಯದ ಗಂಡದೆಯ ಮಾತು? ಗಂಡಸ್ತನಕ್ಕೆ ಸವಾಲು ಹಾಕೋಕೆ ಹೋಗಬೇಡ. ನಿನ್ನ ಮೈ ಹುಷಾರಿರ್ಲಿಕ್ಕಿಲ್ಲ. ಆದರೆ ಒಂದು ಹೆಂಡತಿ ಮನೆಯಲ್ಲಿರುವಾಗ ಅನ್ಯ ಸ್ತ್ರೀಯನ್ನು ಕಣ್ಣೆತ್ತಿ ನೋಡುವುದು ಈ ಸಮಾಜದಲ್ಲಿ ಯಾವ ಸ್ಥಿತಿ? ಪ್ರಾಣ ಹೊಡಿತೀರಾ? ಇಲ್ಲ ಮಾನ ಕಳಿತೀರಾ? ಇದಕ್ಕಿಂತ ಹೆಚ್ಚಿನದಾಗಿ ಏನ್ರಿ ನೀವು ಮಾಡ್ತೀರಾ? ಬೇಡ, ಮೊದಲು ನಿಮ್ಮ ತಲೆಯಲ್ಲಿರೋ ಆ ಭಾವನೆಯನ್ನು ಹೊಡೆದಾಕಿ ಬೇಗ ನನ್ನ ಆಸೆ ಪೂರೈಸಿ. ಬೇಡ ರಂಜನಾ, ಬೇಡ. ನಿನ್ನ ಕೈ ಮುಗಿದು ಇನ್ನೊಂದು ಸಲ ಕೇಳಿಕೊಳ್ಳುತ್ತೇನೆ, ನನ್ನನ್ನು ಈ ಸಮಾಜದಲ್ಲಿ ಕೆಟ್ಟವನೆಂದು ಎನಿಸಬೇಡ. ನನ್ನ ನ್ಯಾಯದ ಕುರ್ಚಿಗೆ ಧಕ್ಕೆ ತರಬೇಡ. ನಿನ್ನ ಕೈ ಮುಗಿದು ಕೇಳ್ತೀನಿ, ನನ್ನ ತಂಗಿಯ ಸಮಾನಳು ನೀನು. ಪ್ರೀತಿಯಿಂದ ನಿನಗೆ 10 ತೊಲೆ ಬಂಗಾರ ಕೊಡ್ತೀನಿ. ಚೇಚೆ, ತಂಗಿ ಆಗಬೇಕಾದದ್ದು ನಾನು ನಿಮಗಲ್ಲ, ಆ ರಾಜ್ಯ ರವಿವರ್ಮರಿಗೆ. ಬಾ ರಾಜ, ನಿನಗಾಗಿ ನನ್ನೆದೆ ಬಿರಿದು ನಿಂತಿವೆ. ಪ್ರೇಮ ಸಾಗರ ಉಕ್ಕಿ ದಡ ಮೀಸುತ್ತಿದೆ. ಒಂದು ಹೆಣ್ಣು ಅರೆಬೆತ್ತಲೆಯಾಗಿ ನಿಮ್ಮ ಮುಂದೆ ನಿಂತರು ಇನ್ನೂ ನಿಮ್ಮಲ್ಲಿ ಪುರುಷತ್ವ ಇಲ್ವೇ? ಹೇಳಿ ರಾಜ, ಏಕೆ ನನ್ನೊಡೆಯ ನಿಮಗೆ ಮೌನ? ಎಲ್ಲಿ ಈ ಹೆಣ್ಣಿನ ಕೈ ಹಿಡಿದ್ರೆ ನಿಮ್ಮ ಮೌನ ಹೋಗುತ್ತೆ ಅಂತ ಭಯವೇ? ಹೌದು. ಯಾಕೆ? ಒಬ್ಬ ಗಂಡಸಿಗಿರಬೇಕಾದ ಒಬ್ಬಳು ಹೆಂಡತಿ, ಅದು ಈ ಮಾನವ ಧರ್ಮ. ನಾನು ಅವನಂತೆ ಶ್ರೀರಾಮಚಂದ್ರ ಏಕಪತ್ನಿ ವ್ರತಸ್ಥ. ಹಾಗಾದ್ರೆ ದೇವರೆನಿಸಿಕೊಂಡೇ ಶ್ರೀಕೃಷ್ಣನಿಗೇಕೆ 16,108 ಜನ ಹೆಂಡರಿದ್ದರು, 8 ಜನ ಪಟ್ಟ ಧರಸಿಯರೇಕೆ ಇದ್ದರು? ಅಲ್ಲದೆ ಶಿವನಿಗೆ ಪಾರ್ವತಿ ಇದ್ದರೂ ಗಂಗೆ ಗೌರಿಯರನ್ನೇಕೆ ಮಾಡಿಕೊಂಡ? ಕೊಡಿರಿ ಇದಕ್ಕೆ ನಿಮ್ಮ ಉತ್ತರ. ಮತ್ತೆ ಈಗಲೂ ಈ ನಿಮ್ಮ ಮೌನ ಸರಿಯಲ್ಲ. ಸೂಳಿ ಅಂತ ನೀವು ನನ್ನ ಇಟ್ಕೊಂಡ್ರೆ ಜನ ಹಿಂದೆ ನಿಮಗೆ ಆಡ್ಕೊಳ್ತಾರೆ. ಅದೇ ಹೆಂಡತಿ ಅಂತ ಇಟ್ಕೊಂಡ್ರೆ ಯಾರೇನಂತಾರೆ? ಜಗತ್ತಿನಲ್ಲಿ 2 ಹೆಂಡರಿದ್ದವರು ಯಾರೂ ಇಲ್ವೇ? ಹೇಳಿ. ಇದೆಂತ ಕಠೋರ ವಿಷಯವನ್ನು ತಂದು ಒಡ್ಡಿದೆಯಾ ದೇವ? ಈಗೇನು ಮಾಡಲಿ? ನೀನೇ ಹೇಳು ವಿಧಿಯೇ, ನೀನೇ ಹೇಳು. ಹಸಿದ ಬಂದವಳಿಗೆ ತ್ರಷೆ ತೀರಿ ಊಟ ಬಡಿಸಿ ಅವಳನಿಗೆ ಮದುವೆ ಮಾಡಿಕೊಳ್ಳಲಿ? ಇಲ್ಲ, ನಿನಗೆ ಕೊಟ್ಟ ಮಾತು ತಪ್ಪೆಂದು ಅವಳನ್ನು ಮನೆ ಬಿಟ್ಟು ಹೊರನೂಕಲೆ? ವಿಧಿಯೇ, ನೀನೇ ಹೇಳು ವಿಧಿಯೇ, ವಿಧಿಯೇ. ತಪ್ಪಿಲ್ಲ ಮೂಡ, ತಪ್ಪಿಲ್ಲ. ಹಸಿದು ಬಂದವಳಿಗೆ ನೀನು ತೃಷೆ ನೀಡುವ ದಾನ ಮಾಡಬೇಕು. ಇದು ಶುದ್ಧ ತಪ್ಪಿಲ್ಲ. ಹೌದು ಹೌದು, ಹಸಿದು ಬಂದವಳಿಗೆ ನಾನು ಅನ್ನ ನೀಡಿ ತೃಷೆ ನೀಡಬೇಕು, ತೃಷೆ ನೀಡಬೇಕು. ಹಾಗಾದರೆ ಇವಳನ್ನು ನಾನು ಮದುವೆಯಾಗಲೇಬೇಕು. ಬೇಡ ರಾಮಚಂದ್ರ, ಬೇಡ. ಶ್ರೀರಾಮನಂತಿರುವ ಈ ನಿನ್ನ ದೃಶ್ಯ ಬೇಡ ರಾಮಚಂದ್ರ, ಬೇಡ. ಅವಳ ಕೈ ಹಿಡಿಬೇಡ. ನೀನು ಧರ್ಮ ತುಂಬಿದ ಮನೆ ಯಜಮಾನ. ನೀನು ಅವಳ ಕೈ ಹಿಡಿಬೇಡ, ಹಿಡಿಬೇಡ, ಹಿಡಿಬೇಡ. ಹೌದು, ನಂದದು ಧರ್ಮ ತುಂಬಿದ ಮನೆ. ಇನ್ನೊಂದು ಹೆಣ್ಣಿನನ್ನು ನಾನು ಮುಟ್ಟಲಾರೆ. ನಾನು ಏಕಪತ್ನಿ ವ್ರತಸ್ಥ, ಏಕಪತ್ನಿ ವ್ರತಸ್ಥ, ಏಕಪತ್ನಿ ವ್ರತಸ್ಥ. ಹುಚ್ಚಪ್ಪ, ಕಾಮಕ್ಕೆ ಕಣ್ಣಿಲ್ಲ, ಮಾತಿಗೆ ಮಿತಿ ಇಲ್ಲ. ಈಗ ನೀನೇ ಇವಳನ್ನು ಹೊರ ಹಾಕಿದರೆ ನಿನ್ನ ಅಮೃತವಾದ ವಚನಕ್ಕೆ ಧಕ್ಕೆ ತರ್ತೀಯ. ಹೌದು ಹೌದು, ನಾನು ಮಾತು ಕೊಟ್ಟ ಪ್ರಕಾರ ಇವಳನ್ನು ಮದುವೆ ಆಗಲೇಬೇಕು. ನಾನು ಶ್ರೀರಾಮಚಂದ್ರನ, ನಾನು ನಮ್ಮ ವಂಶ ಧರ್ಮವಂತರ ಮನೆತನ. ಈ ಧರ್ಮವಂತರ ಮನೆತನದಲ್ಲಿ ನಾನು ಧರ್ಮವಂತನಾಗಿರಬೇಕು.
ಈ ಮಾತನ್ನು ನಾನು ತಪ್ಪಲಾರೆ. ನಾವು ರಂಜನನನ್ನು ಮದುವೆಯಾಗಲೇಬೇಕು. ಹೇಳುವಿದೆಯೇ, ನೀನೇ ಹೇಳು. ಅದು ನಿನ್ನ ಭ್ರಮೆ. ಒಂದು ಮುತ್ತು ಹೊಡೆದರೆ ಮತ್ತೊಂದು ಮುತ್ತು ಇರುವುದಿಲ್ಲವೇ? ನನಗೆ ಹುಚ್ಚ ಹುಚ್ಚ ಯಾಕೆ ಹುಚ್ಚ ಯಾಕೆ ಈ ಅನೇಕ ವಿಚಾರ ಮಾಡ್ತೀಯ? ಮೊದಲು ನಿನ್ನನ್ನು ನಂಬಿ ಬಂದ ಹೆಣ್ಣಿಗೆ ಆಶ್ರಯ ಕೊಡು. ಆಶ್ರಯ ಕೊಡು. ಹೌದು ಹೌದು, ನನ್ನನ್ನೇ ನಂಬಿ ಬಂದ ಹೆಣ್ಣಿಗೆ ನಾನು ಆಶ್ರಯ ಕೊಡಲೇಬೇಕು. ಆಶ್ರಯ ಕೊಡಲೇಬೇಕು. ರಂಜನಾ, ಯಾಕೆ ನನ್ನೊಡೆಯ, ಯಾಕೆ ನೀವು ಹೀಗೆ ಬಡಬಡಿಸ್ತಾ ಇದ್ದೀರಾ? ಕಾಮದಿಂದ ಮತ್ತೇರಿ ನಿಂತೆ ದುಂಬಿ ಹಾಕಿ ಚುಂಬಿಸಿ ನನ್ನ ದಾಹದಾಸೆ ತೀರಿಸಿರಿ. ಬಾ ರಂಜನಾ ಬಾ, ನಿನ್ನನ್ನು ನಾನು ಗಾಂಧರ್ವ ಮದುವೆ ಆಗುತ್ತೇನೆ. ಬಾ ರಂಜನಾ ಬಾ. ಚಂದ್ರನ ಹಿಂಬಾಲಿಸಿದ ನಕ್ಷತ್ರದಂತೆ ಹಿಂಬಾಲಿಸಿ ಮಿಡುಗುವೆ ನಾನಿನ್ನ ಬಾಳಿಗೆ. ಬಾರಾಜ ಸಂಗತಿ ಸಂಗತಿ ನಡಿ, ಒಳಗೆ ಹೋಗಿ ಊಟ ಮಾಡೋಣ. ಬರೀ ನಾಷ್ಟ ಬೇಡ. ಸಾಧನೆಯ ಹಾದಿಯಲ್ಲಿ ಅಸಾಧ್ಯ ಎಂಬುದೇ ಗೊತ್ತಿಲ್ಲ ಈ ರಾಜವರ್ಮನಿಗೆ. ರಾಮಚಂದ್ರ, ಶ್ರೀರಾಮಚಂದ್ರ, ನನ್ನ ತಮ್ಮನ ಪ್ರೇಯಸಿಯನ್ನ ಕೈಸೆರೆ ಮಾಡಿಕೊಂಡು ಸಮಂಜಸವಾಗಿ ನಿನ್ನ ಮುಡಿ ಸೇರಿಸಿ ನಾಳೆಗೆ ಬೀಳುವುದು ನಿನ್ನ ಹುಡಿ ನನ್ನ ಪಾದದಡಿಯಲ್ಲಿ. ರಾಮಚಂದ್ರ, ಈ ರಾಜವರ್ಮ ಹೂಡಿದ ಬಾಣ ಎಂದೂ ಗುರಿ ತಪ್ಪಲ್ಲ. ನಿನಗೆ ಗೊತ್ತಿದ್ದರೂ ಮೃತ್ಯುವಾಗಿ ನನ್ನ ಬಾಳೆಯಲ್ಲಿ ಬಂದು ಮೃತ್ಯುಂಜಯನಿಗೆ ಗೆದ್ದ ಈ ರಾಜವರ್ಮ ನನ್ನ ತಮ್ಮನ ಪ್ರೇಯಸಿಯನ್ನ ನಿನ್ನ ಹತ್ರ ಬಿಟ್ಟೋದು ಯಾಕೆಂತ ಗೊತ್ತೇನ್ಲಿ? ನಿನ್ನ ಸರ್ವಾಸ್ತಿನೆಲ್ಲ ನನ್ನ ಕಾಲಡಿ ತಂದು ಹಾಕೊಳ್ಳಿಕ್ಕಿಲೇ ರಾಮಚಂದ್ರ. ಮುಂದೆ ಅವಳಿಂದಲೇ ನಿನ್ನ ಹೆಂಡತಿಯನ್ನು ಜಾರ್ನಿ ಎಂದು ಹೇಳಿ ನಿನ್ನಿಂದ ದೂರ ಕಳಿಸಿ ಅವಳ ಮೈ ಸುಖ ಉನ್ನದಿದ್ದರೆ ನಾವು ರಾಜವಂಶಸ್ಥರೇ ಅಲ್ಲ. ದಣ್ಯರ, ಈಗ ಡಿಸೆಂಬರ್ ಕೊನೆಯ ವಾರದಲ್ಲಿ MLA ಎಲೆಕ್ಷನ್ ಫೈನಲ್ ಆಗೈತ್ರಿ ದಣ್ಯರ. ಹೌದಾ? ನನ್ನ ಎದುರಾಗಿ ಯಾರು ನಿಲ್ತಾರೋ? ಅವ್ರು ಯಾರು ನಿಂದ್ರವ್ರಿ? ಅವನಲ್ಲ ಮತ್ತ ಶ್ಯಾಮ್ ಸುಂದ್ರ. ಅವನ ದೇಹ ಇನ್ನೊಂದಿನ ಉಳಿಬಾರ್ದು. ಇವತ್ತೇ ಅವನನ್ನ ರುಂಡ ಕಡ್ದ್ಬಿಡು. ಗಿರ್ದಾರ್, ಯೋಗ್ಯದನಿ ನಿನ್ನ ಸ್ಟೇಟ್ ಕೆಲಸನೆಲ್ಲ ಬದಿಗಿಟ್ಟು ಅವನ ತಲೆಗೆ ತಿಲಕ ಇಟ್ಟು ಅವನ ತಲೆನ ತಂದು ನನ್ನ ಕಾಲಡಿಯಲ್ಲಿ ಹಾಕು. ಆಯ್ತು ದನಿ. ಈ ತೇಜೋ ಮಂಡಲದಲ್ಲಿ ನೀವೇ ಗಂಡಾಗಿ ಮೆರೆಯುವಾಗ ನಿಮ್ಮೆದೆ ತಟ್ಟುವ ಗಂಡು ಇನ್ನು ಉಳಿಯುವುದಿಲ್ಲ.
ಶಬಾಷ್ ಗಿರಿಧರ್ ಶಬಾಷ್. ನಿನ್ನ ಶಕ್ತಿಗಿಂತ ನಿನ್ನ ಯುಕ್ತಿಯನ್ನು ನಾನು ಮೆಚ್ಚಿಕೊಂಡೆ. ನಿನ್ನ ಈ ಚತುರತೆ ನನ್ನ ತಮ್ಮನಿಗಿದ್ದರೆ ಈ ನಾಡನ್ನೆಲ್ಲ ಕೊಳ್ಳೆ ಹೊಡೆದು ನಾವೇ ರಾಜರಂತ ಬಾಳ್ತಿದ್ವಿ. ನಿಮಗೆ ಕ್ರಿಯೆ ಅವ ಈ ಭೀತಿ. ನಿಮ್ಮ ತಮ್ಮ ಷಂಡನಾದರು ಈ ನಿಮ್ಮ ತಮ್ಮ ಗಂಡಾಗಿ ಈ ನಾಡಿನ ಕತೋಟಿಯನ್ನೇ ನೀವು ಕೈಗೆ ಕೊಡುತ್ತೇನೆ. ಖಂಡಿತವಾಗ್ಲೂ ಈ ಮಾತು ಸತ್ಯ. ಹೇಳಿತನದ ಮಾತೇ ಇಲ್ಲ ಈ ಗಿರಿಧರನ ಚರಿತ್ರೆಯಲ್ಲಿ. ಈ ಹಠಯೋಗಿ ಒಮ್ಮೆ ನೆಲ ಒತ್ತಿದರೆ ಕತ್ತಿ ಕಟೋರಿ ಹಿಡಿದು ಎಲ್ಲರೂ ನನ್ನ ಪಾದದಡಿಯಲ್ಲಿ ಬೀಳುತ್ತಾರೆ. ಮುಂಬರುವ ಆ ಸರ್ಕಾರವನ್ನು ಸಡಿಲಿಸಿ ಆ ಸುಂದರನ ಪ್ರಾಣ ತೆಗೆದು ನಿಮ್ಮನ್ನೇ ಮುಖ್ಯಮಂತ್ರಿಯನ್ನಾಗಿ ಮಾಡುವೆ. ಶಬಾಷ್ ಗಿರಿಧರ್ ಶಬಾಷ್. ಕನಸು ಮನಸ್ಸಿನಲ್ಲಿ ಅಂದುಕೊಂಡಿರಲಿಲ್ಲ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ. ಈ ಆ ಕೆಲಸ ನೀನು ಮಾಡಿದ್ರಿ. ಆ ಕುರ್ಚಿ ಮೇಲೆ ಶಿವರಾಜನಂತೆ ಗರ್ಜಿಸುವುದೇ ನನ್ನ ಬಾಕಿ ಉಳಿದಿರೋ ಕೆಲಸ ಗಿರಿಧರ್. ಅದನ್ನೊಂದು ಮಾಡಿಬಿಡು. ಗಿರಿಧರ್, ಆ ಸುಂದರನನ್ನ ಅಲ್ಲೇ ನಾಶಿಬಿಡು ಅವನನ್ನ. ಈಗ ಫೋನ್ ಬರ್ತಾ ಇದೆ ಸಾಹೇಬ್ರೆ, ಬನ್ನಿ ಹೋಗೋಣ. ಅವನ ಮುಗಿಸಲೇಬೇಕು. ಹಲೋ ರೀ, ಹಲೋ ಧನ್ಯಾರ ರೀ ಅದಾರಲ್ಲ ರೀ. ಯಾಕೆ ನಮ್ಮ ಜೋಡಿ ಅದು ಮಾತಾಡಲ್ಲ, ಅದಕ್ಕೇನಾಗತ್ತೆ. ಅವ್ರಿಗೆ ಕೊಡ್ರಿ, ಕೊಡ್ತಂಗಪ್ಪ. ಹಲೋ, ಹಾ ನಾನು, ಹಾ ಹೇಳು ಹೇಳು. ಏನು ಸರ್ಕಾರದಿಂದ ಬರುತ್ತಿದ್ದ ಅಕ್ಕಿ ಮೂಟೆ ಲಾರಿನ ಯಾರೋ ತಡೆದು ನಿಲ್ಲಿಸಿದ್ದು? ಹಾ, ಅವನನ್ನು ಅಲ್ಲೇ ಸೀಳೋದು ಬಿಟ್ಟು ನನಗೆ ಯಾಕೆ ಫೋನ್ ಹಚ್ಚಿದ್ಲೇ ರನ ಹೇಳಿ. ಯಾರ ಜೊತೆ? ಬರ್ಲಿ ಬರ್ಲಿ, ಫುಡ್ ಇನ್ಸ್ಪೆಕ್ಟರ್ ಜೊತೆ ಬರ್ತಾ ಇದ್ದಾನಾ? ಬರ್ಲಿ, ಅವನನ್ನು ನಾನು ವಿಚಾರಿಸ್ತೀನಿ. ಶಂಭೋ ಶಿವ ಶಂಭೋ ಶಂಭೋ. ಹಾರಾಡಬೇಡ ಸಾವುಕಾರ, ನಾಯಿಯಂತೆ ಚೀರಾಡಬೇಡ. ಈ ನಾಯಿಯನ್ನು ಕಟ್ಕೊಂಡು ಜಿಗಿದಾಡಬೇಡ. ಆ ಹರಿಶ್ಚಂದ್ರ ರುಂಡ ತೆಗೆಯೋರು ಇನ್ನೂ ಹುಟ್ಟಿಲ್ಲ ನಮ್ಮ ನಾಡಿನಲ್ಲಿ. ಅವನ್ ರುಂಡ ಅವನ್ ಹೆಂಡತಿ ಶೀಲ ಯಾಕೋ ಬರೀ ಇನ್ನು ಅವನ ಹೆಸರು ಎತ್ರಿ. ಹೆಸರೆತ್ತಿದ ಕತ್ತೆಗಳ ರುಂಡವನ್ನು ಕತ್ತರಿಸಿ ಈ ಭೂತಾಯಿಗೆ ಬಲಿ ಕೊಟ್ಬಿಡ್ತೀನಿ. ಇವನು ಬರೀ ಬೀರನಲ್ಲ, ಬಡವರ ಪಾಲಿನ ದಿಟ್ಟ ಶೂರ. ಬಡವರ ಪಾಲಿನ ದಿಟ್ಟ ಶೂರನಾದ ಇವನು ಯಾವತ್ತೂ ಬಡವರ ಪಾಲಿಗಿರ್ತಾನೆ. ಆ ಬಡವರ ತಿಂತಕ್ಕಂಥ ಕಂಟ್ರೋಲ್ ಕಾಳನ್ನು ಎತ್ತಿ ಹಾಕಿ ನೀವು ಬೊಕ್ಕಸ ತುಂಬಿಕೊಳ್ತೀರಲ್ಲ, ನಾಚಿಕೆ ಆಗುದ್ರ ನಿಮಗೆ? ಅದನ್ನು ಕೇಳಕ್ಕೆ ನೀನ್ ಯಾರ್ಲಿ? ಬಡವರ ಪರವಾಗಿ ಹೋರಾಟ ಮಾಡುವ ದಿಟ್ಟ ಬೀರ. ಬಡವರು ಕೂಲಿಲ್ಲದೆ ವಲಸೆ ಹೋಗುತ್ತಿರುವಾಗ ಅವರ ಕಾಳನ್ನು ಎತ್ತಿ ಹಾಕ್ತಿರಲ್ಲ, ನಿಮ್ಮ ಕೈಗಳನ್ನು ಮೂವರ ಕೈಗಳನ್ನು ಕತ್ತರಿಸುತ್ತೀನಿ. ಯಾರಿಗೆ ಮಾತನಾಡ್ತೀವಂತ ಚೆನ್ನಾಗಿ ತಿಳ್ಕೋ. ಇವನು ಸ್ಟೇಟ್ ಅಲ್ಲ, ಸೆಂಟ್ರಲ್ ರೌಡಿ. ಸತ್ಯಕ್ಕಾಗಿ ನಿಂತ ನಾನು ನಿಮ್ಮಪ್ಪನಿಗೆ ಎಷ್ಟು ನಾನು ಇದನ್ನ ಹೇಳ್ತೀನಿ. ಆ ಸ್ವತಃ ನಿಮ್ಮಪ್ಪನ ಬಂದ್ರು ಅವನನ್ನ ಇದೇ ರೀತಿಯಾಗಿ ಹೇಳ್ತೀನಿ. ಈ ನಿನ್ನ ಋಣ. ಕುಸ್ತಿ ಕಣ ಮಾಡಬೇಡ್ರಿ. ತಮ್ಮ ಗಿರ್ದಾರ, ಈಗ ನೀ ಸ್ವಲ್ಪ ತಡಿ. ನೀ ಇದೆಲ್ಲ ಗದ್ದಾಡ್ಸ್ಕೊಂಡು ಏನು ಜಗಳ ಆಯ್ತ್ರಿ ಅಂದ್ರೆ ನಮಗೆ ವ್ಯತ್ಯಯ ಮಾಡ್ತೀರಿ. ತಡ್ರಿ ಉಂಟ ಹೋಗು ಬೀರ, ನಿನಗೆ ಜೀವದಾನ ಮಾಡಿದ್ದೇನೆ, ಹೋಗು. ಈ ಬೀರ
ಕೊತ್ತಾಗಲಿಗೆ ಜೀವದಾನ ಮಾಡಿರುವ ಈ ಭೀರ ನಿನ್ನ ಮಾತಿಗೆ ಹೆದರೋಣಲ್ಲ. ಸೆಂಟ್ರಲ್, ನೀನು ಸೆಂಟ್ರಲ್ ಎಲ್ಲ ಬಾಸ್ ಆದ್ರೆ ಈ ಭೀರ ಮುಂದಡಿ ಇಟ್ರೆ ಆ ಕಾಲನ್ನ ಕತ್ತರಿಸಿ ಹಾಕ್ಬಿಡ್ತೀನಿ. ನೋಡು, ನಿಮಗೆಲ್ಲರಿಗೂ ತಿಳಿಸಿ ಹೇಳ್ತೀನಿ, ಈ ಬೀರ ಒಂದು ವಾರ ಊರಲ್ಲಿಂದ ತಿಳಿದುಕೊಂಡು ನಮ್ಮ ಮಾವನ ಕಣ್ಣಿಗೆ ಮಣ್ಣೆರ್ಚಿ ಈ ಎಲ್ಲ ಹಲ್ಕ ಕೆಲಸ ಮಾಡ್ತಿರಲ್ಲ, ಇದನ್ನ ಬಂದ್ ಮಾಡ್ರಿ. ಇಲ್ದ ಇದ್ರೆ ನಿಮ್ಮ ಪ್ರಾಣವನ್ನು ಯಾವೊಬ್ಬರು ಕಟ್ಟಿ ಬಿಡ್ತೀನಿ. ಏನು ಮಾತಾಡಿ ಹೋದ್ರಿ ಇವ? ಹಿಂಗಾದ್ರೆ ಇವ ನಿಮ್ಮ ತಲೆ ಎಲ್ಲ ಒಳಕಲ ಹಾಕಿ ಜಜ್ಜೆ ಬಿಡ್ತಾನ್ರಿ. ಇದಕ್ಕೆ ಅವನ ಕಥೆನ ಮೊದಲೇ ಮುಗಿಸ್ಬೇಕು. ಗುರುದಾರ, ಇದಕ್ಕೊಂದು ಒಳ್ಳೆ ಪ್ಲಾನ್ ಮಾಡಲಿ. ಅದನ್ನ ಪ್ಲಾನ್ ನಾನು ಮಾಡ್ತೀನಿ, ನೀವು ವಿಚಾರ ಮಾಡಬೇಡಿ. ಇದು ಪ್ಲ್ಯಾನ್ ಅವನ್ನ ನಾನು ಹೇಳ್ತೀನಿ. ಆ ರಾಮಚಂದ್ರ ಪ್ರಚಾರಕ್ಕೆಂದು ಹಣ ಕೇಳಲು ಬರುತ್ತಾನೆ. ಅವನ ಹಣ ಕೊಟ್ಟು ನಿಮ್ಮ ಬುಟ್ಟಿಯೊಳಗೆ ಹಾಕೊಂಡು ಬಿಡ್ರಿ. ಸುಮ್ಮ ಯಾಕ? ಹಾ, ನೀ ಹೇಳೋದ ಸರಿ. ಬರ್ಲಿ, ಅವಂಗ ಏನಾರ ಆಸೆ ಕೊಟ್ಟು ಆಮೇಲೆ ಯೋಚನೆ ಮಾಡೋನು. ನಡಿ, ಹೋಗ್ಬಾ. ಇದ್ಯಾವ್ದ್ಲಿ ಪೀಸ? ಹಂಗ ಅನ್ಬೇಡಪ್ಪ, ಅವ್ವಾರದಾರವ. ಅವ್ವಾರಿದ್ರ ಕಾಲ್ ತುಂಬ ಸೀರೆ, ಮೈ ತುಂಬ ಜಂಪರ್ ಇರ್ತಿತ್ತು. ಮತ್ತೀಗ ಹೊಂಕ ಕಾಣಂಗ ಸೀರೆ, ಬಗಲ್ ಕಾಣಂಗ ಜಂಪರ ಐತ್ಲ್ಯಾ. ಹಂಗತ್ಯಾ? ತಡಿ ಹಂಗಾದ್ರ. ಅವ್ವಾರ, ಅವ್ವಾರ. ಏಯ್, ಯಾರು ನೀವು? ಅಪ್ಪಾರ ಕಳಿಸ್ಯಾರ ನಮ್ಮನ್ರಿ. ನಿಮ್ಮ ಒಣಗಿದ ಬಚ್ಚಲ್ಕ ನೀರು ಬಿಟ್ಟು ಬಾ ಅಂತ ಹೇಳ್ಕಿಸಿ ನಮಗ ನಿಮ್ಮ ಮನ್ಯಾಂದ ರೂಮ್ನ್ಯಾಂದ ವಾಯರ್ ಸರ್ವಿಸಿಂಗ್ ಮಾಡಿ ಬರೋತ್ ಕಳಿಸ್ಯಾರ್ರಿ. ಏಯ್, ಯಾರೋ ನೀವು ಉಡಾಡ್ರ? ನಾವು ಪಂಚಾಯತಿ ಪ್ರವೀಣ್ ರೀ, ಸಂಜಾ ಮಂಜಾ ಅಂತ್ರಿ. ಇಲ್ಲಿಗೆ ಯಾಕೆ ಬಂದ್ರಿ? ಅಪ್ಪಾರು ಹೇಳ್ಯಾರ್ರಿ, ನಿಮ್ಮ ಮನ್ಯಾಗ ತಟ ಸೋರ ಐತತ್ರಲ್ಲ ಪೈಪ, ಅದನ್ನು ಟೈಟ್ ಮಾಡತ್ ಹೇಳ್ಯಾರ್ರಿ. ಮತ್ತು ನನಗೆ ರೀ ಅದು ನಿಮ್ಮ ವಾಯರ್ ಏನೋ ಬಲ್ ಪಕ್ 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 ಮಾಡೈತತ್ರಲ್ಲ, ಅದನ್ನ ಸೀದಾ ಮಾಡಿ ಬಾ ಅಂತ ಹೇಳಿ ಕಳಿಸ್ಯಾರ್ರಿ. ಆಯ್ತು, ಸರಿಯಾಗಿ ಟ್ಯಾಂಕಿಗೆ ನಳ ಕುಂದ್ರಿಸಿ ನೀರು ಸಪ್ಲೈ ಮಾಡಿ ನನ್ನ ರೂಮಿಗೆ ಲೈಟ್ ವ್ಯವಸ್ಥೆ ಮಾಡ್ರಿ. ಆಯ್ತು ರೀ ಮಂಜಾ, ನೀ ಅಲ್ಲಿ ಬಚ್ಚಲ್ ಕೋಲೆಕ್ಕೆ ಹೋಗಿ ಅವ್ರದ ನಳ ಏನು ಸೋರ ಐತ್ಲೆ ಅದನ್ನ ಪಿಟ್ ಮಾಡೋಗ್. ನಾ ಒಳಗೆ ರೂಮ್ನ್ಯಾಗ ಹೋಗಿ ಅವ್ವಾರ್ದು ಏನು ಪಕ್ 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 ಮಾಡೈತ್ಲೆ ಅದನ್ನ ಬರೋಬ್ಬರಿ ಮಾಡಿ ಬರ್ತಾನ. ನಡಿ ಮಾಡಿದ. ಅಂತೂ ರವಿವರ್ಮರ ಪ್ಲಾನ್ ತುಂಬಾ ಚೆನ್ನಾಗಿದೆ. ಏಯ್, ಎಲ್ಲಿಗೆ ಹೊರಟೆ? ಇವತ್ತು ಕಾರ್ತಿಕ ಮಾಸದ ಕೊನೆ ಶನಿವಾರ, ಅದಕ್ಕಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ನಮ್ಮ. ಏನೇ ಹೊಯ್ಮಾಲಿ, ನಾನು ದಿನಾಲು ನೋಡ್ತಾನೇ ಇದ್ದೀನಿ. ಪ್ರತಿದಿನ ದೇವ್ರು ದೇವ್ರು ಅಂತ ಹೋದ್ರೆ ಇಲ್ಲಿ ನನ್ನ ಸೇವೆ ಮಾಡೋರು ಯಾರು? ಮೊದಲು ಅದನ್ನ ಬಿಸಾಕಿ ನನ್ನ ಪಾದ ಸೇವೆ ಮಾಡು. ಏನಮ್ಮ ರಂಜನಾ, ಈ ಮನೆಯ ಧರ್ಮ ದೇವತೆಯಾದ ನಾನು ನಿನ್ನ ಪಾದ ಸೇವೆ ಮಾಡ್ಬೇಕಾ? ಬೇಡಮ್ಮ, ಅದು ಮಹಾಪಾಪ. ಇನ್ನು ಮೇಲೆ ನನ್ನ ಕೈಯಾರೆ ಎತ್ತಿ ಹಾಕಿದ ಅನ್ನ ತಿಂದು ಬೀಳೋ ನಾಯಿ ನೀನು. ಇದೇ ರೀತಿ ನಿವಾರಿಸಿದ್ರೆ ಇನ್ನೊಂದು ನಿಮಿಷ ಕೂಡ ನೀನು ಈ ಮನೆಯಲ್ಲಿರಲ್ಲ. ಏನೇ ನೀನು ಧರ್ಮ ದೇವತೆನ? ನೀನೊಬ್ಳೆ ಶ್ರೀರಾಮರ ಹೆಂಡ್ತಿನ? ನಾನೇನು ಹಾಗೆ ಓಡಿ ಬಂದ ಬಿಡಾಡಿ ಅಂತ ತಿಳಿದಿದ್ದೇನೆ. ಮರ್ಯಾದೆಯಿಂದ ಹಿಡಿತೀಯೋ ಇಲ್ವೋ? ನೋಡಮ್ಮ, ಮೊದಲು ದೇವರ ಸೇವೆ ಮಾಡ್ತೀನಿ, ನಂತರ ನಿನ್ನ ಸೇವೆ ಮಾಡ್ತೀನಿ. ಪದೇ ಪದೇ ಅದನ್ನೇ ಹೇಳ್ತೇನೆ. ಸ್ವಾಮಿ ಮಾರುತಿರಾಯ, ಪುರಾಣಗಳಲ್ಲಿ ನಿನ್ನ ಶಕ್ತಿ ಅಪಾರವಾದದ್ದು ಅಂತಾರೆ. ಎಲ್ಲಿದೆ ತಂದೆ ನಿನ್ನ ಅದ್ಭುತವಾದ ಶಕ್ತಿ? ನನ್ನ ಪಾದದ ಹೊರತು ಇಲ್ಲ ಬಾರಿ ನಿನಗೆ ಮುಕ್ತಿ. ಆಯ್ತಮ್ಮ,
ನನ್ನ ತಂದೆ ಅಖಂಡೇಶ್ವರನ ಸೇವೆ ನಿನ್ನ ಪಾದ ಸೇವೆ ಅಂತ ತಿಳಿದು ನಿನ್ನ ಪಾದ ಸೇವೆ ಮಾಡ್ತೀನಿ. ಬರಿದ ಹನಿಯಲ್ಲಿ ಅಂತ್ಯೇನಿದೆ ಅಕ್ಕ ಅಕ್ಕ ಏನಮ್ಮ ಏನಮ್ಮ ನೀನು ಮಾಡುತ್ತಿರುವುದು? ಈ ಧರ್ಮ ತುಂಬದ ಮನೆಯ ಯಜಮಾನಿಯಾಗಿ ನೀನು ಈ ಸೂಳೆ ಕಾಲನ್ನು ಒತ್ತುವುದೇ? ಏನೋ ಬಡವ, ಬಾಯಿಗೆ ಬಂದತ್ತೆ ಬೊಗಳಲಿಕ್ಕೆ. ಈ ರಂಜನಾ ಏನು ನಿನ್ನ ಸತ್ತು ಅಂತ ತಿಳ್ಕೊಂಡಿದ್ದೀಯ? ಇವಳಿಗೆಷ್ಟು ಅಧಿಕಾರವಿದೆಯೋ ಇವಳ 2ರಷ್ಟು ಅಧಿಕಾರ ನನಗಿದೆ. ನನಗೆ ಪಾಠ ಕಲಿಸೋಕೆ ನೀನ್ ಯಾರೋ? ನಾನು ಈ ಮನೆ ದೇವರ ಅಳಿಯ. ಹುಚ್ಚ, ನೀನು ಅಳಿಯ ಅಲ್ಲ, ಅವಳ ಸೇವಕ. ಅಂದಾಗ ಈ ನಿನ್ನ ಕಾಂಡಂಡ ಸೇವಕಿ. ರಂಜನಾ, ಬಾಯಿಗೆ ಬಂದಂತೆ ಮಾಡಿದರೆ ನಿನಗೆ ಕಾಯ್ದ ಕಬ್ಬಿನ ಸರ ಹಾಕಬೇಕಾದಿತ್ತು. ಎಚ್ಚರ. ನನ್ನ ಬಾಯಿಗೆ ಬರೆ ಎಳೆಯೋಣ. ಮೊದಲು ನೀವಿಬ್ರು ಈ ಮನೆಯಲ್ಲಿ ಇರ್ತೀರೋ ಇಲ್ವೋ ಅನ್ನೋದನ್ನ ಚೆನ್ನಾಗಿ ಯೋಚನೆ ಮಾಡು. ಶಾಂತ, ನಿನ್ನ ತಮ್ಮನಿಗೆ ಸರಿಸಿ ಚೆನ್ನಾಗಿ ತಿಳಿಸಿ ಹೇಳ್ತೀಯೋ ಅಥವಾ ಈಗಲೇ ಇವನನ್ನ ಈ ಮನೆಯಿಂದ ಹೊರ ಹಾಕ್ಲೋ? ಬೇಡಮ್ಮ, ದಯವಿಟ್ಟು ಆ ಕೆಲಸ ಮಾಡಬೇಡ. ನನ್ನ ತಮ್ಮನಿಗೆ ನಾನು ತಿದ್ದಿ ಬುದ್ಧಿ ಹೇಳ್ತೀನಿ. ನೋಡ್ತಮ್ಮ, ನಾನು ಇವಳ ಸೇವೆ ಮಾಡ್ಬೇಕಂತ ಆ ವಿಧಿ ನನ್ನ ಹಣೆ ಬರದಲ್ಲಿ ಬರ್ಬಿರ್ಬೇಕಾದ್ರೆ ಯಾರೇನ್ ಮಾಡೋದು? ಅದು ನನ್ನ ಪ್ರಾರಬ್ಧ ಕರ್ಮ. ಅಕ್ಕ, ಈ ನಿನ್ನ ಮಾತು ಸರಿಯಲ್ಲವಮ್ಮ, ಸರಿಯಲ್ಲ. ಈ ಮನೆಯ ಮನೆತನದ ಕೀರ್ತಿಯನ್ನು ಹಾಳು ಮಾಡಲು ಬಂದ ಈ ಕಳಂಕಿನ ಕಥೆಯನ್ನು ಈಗಲೇ ಬೀರ, ನೀನು ಯಾರ ಮೇಲೆ ಕೈ ಮಾಡುತ್ತಿದೆಯೊಂದು ನಿನ್ನ ತಲೆಯಲ್ಲಿ ಎಚ್ಚರವಿದೆಯಾ? ಹಿಂದೊಂದು ಸಾರಿ ಹೇಳಿದ್ದೆ ಇವಳು ನಿನ್ನ ತಂಗಿ ಎಂದು. ಇನ್ನೊಂದು ಸರಿ ಇವಳ ಮೇಲೆ ನೀನು ಕೈ ಮಾಡಿದ್ದೆ ಆದರೆ ನನ್ನ ಮನೆ ಅನ್ನ ತಿಂದು ನನ್ನ ಹೆಂಡತಿಯ ಮೇಲೆ ಕೈ ಮಾಡ್ತಿದ್ದೀಯಲ್ಲ, ನಿನ್ನ ಜನ್ಮಕ್ಕೆ ನಾಚಿಕೆ ಆಗುವುದಿಲ್ಲವೇ? ಮಾವ, ಹಾಗಾದ್ರೆ ನನ್ನ ಅಕ್ಕ ಯಾರು ಹೇಳು? ಈ ನಿನ್ನ ಅಕ್ಕ ನನ್ನ ಶ್ರೀಮಂತಿಕೆಯನ್ನು ನೋಡಿ ಮೆಚ್ಚಿ ಬಂದವಳು. ಆದರೆ ಇಲ್ಲಿ ದಾಳಲ್ಲ, ವೀರ ಸಿಂಹಾಸನದ ಮೇಲೆ ಕುಳಿತು ನ್ಯಾಯ ದೊರಕಿಸಿಕೊಡೋ ದೇವರಾದ ನೀವು ನನ್ನ ಅಕ್ಕನ ಬಗ್ಗೆ ಈ ರೀತಿ ಮಾತಾಡ್ತಾ ಇದ್ರಲ್ಲ, ಆ ಶಿವನ ಸಾಕ್ಷಿಯಾಗಿ ನನ್ನ ಅಕ್ಕನ ಕೈ ಹಿಡಿದು ಅವಳನ್ನು ಕರೆದುಕೊಂಡು ಬಂದಿದ್ರಲ್ಲ, ಆ ಮೆಚ್ಚಿ ಬಂದವಳು ಅಷ್ಟೇ ನನ್ನ ಅಕ್ಕ. ಆಯ್ತು ಮಾವ, ಆಯ್ತು. ಈ ಮಾತನ್ನು ಬೇರೆ ಯಾರಾದರೂ ಹೇಳಿದ್ದರೆ ಅವರ ಜೀವವನ್ನು ಕತ್ತರಿಸಿ ಅವರನ್ನು ಈ ಭೂಮಿಗೆ ಬಲಿ ಕೊಡ್ತಿದ್ದೆ. ಆದ್ರೆ ಈ ಮನೆತದ ದೇವರು ಹೇಳೇತಿ ಅಂತ ಸುಮ್ಮನಾಗ್ಬಿಡ್ತೀನಿ ಮಾವ, ಸುಮ್ಮನಾಗ್ಬಿಡ್ತೀನಿ. ನನ್ನ ಮನೆ ಅನ್ನ ತಿಂದು ನನಗೆ ಎದುರು ಬೊಗಳುವೆ ಆ ನಾಯಿ. ನಾನು ಯಾವತ್ತು ಇವಳು ಕರೆದುಕೊಂಡು ಬಂದಿಲ್ಲ, ತಾನಿಂದ ತಾನಾಗೇ ಬಂದಿದ್ದಾಳೆ. ಇವಳು ಒಬ್ಬ ನಿನ್ನ ಅಕ್ಕನೆಂದು ತಿಳಿದು ಚೆನ್ನಾಗಿ ನಡೆದುಕೊಂಡು ಹೇಳಿದ್ದಿಲ್ಲವೇ ನಿನಗೆ? ಬೀರ, ಇವಳು ಮ್ಯಾಕ್ ಕೈ ಮಾಡಿದಲ್ಲ, ಇದು ನಿನ್ನ ಮೇಯ್ಯನ ಸೊಕ್ಕೋ ಇಲ್ವಾ ನನ್ನ ಮನೆ ಅನ್ನ ತಿಂದ? ಅವು ಎರಡೂ ಅಲ್ಲ ಮಾವ, ಅವು ಎರಡೂ ಅಲ್ಲ. ಇವರಿಬ್ಬರು ಮಾಡುತ್ತಿರುವ ರೀತಿ ಬೀರ, ಅದೆಲ್ಲ ಕೇಳೋಕೆ ನೀನು ಮನೆಯ ಯಜಮಾನನೋ ಅಥವಾ ಶಾಂತ, ನಿನ್ನ ತಮ್ಮನಿಗೆ ಚೆನ್ನಾಗಿ ಬುದ್ಧಿ ಹೇಳು. ನಾವು ಹೇಳಿದ ಹಾಗೆ ಕೇಳ್ಕೊಂಡಿರ್ತಾನೋ ಇಲ್ಲ ನೀನು ಅವಳ ಜೊತೆ ಹೊರಟು ಹೋಗ್ತೀವೋ ಹೋಗಿಬಿಡು. ಸ್ವಾಮಿ, ನೀವು ನನ್ನ ಪ್ರಾಣ ದೇವರು. ಮದುವೆಯಾಗಿ ಇಷ್ಟು ವರ್ಷ ಆದರೂ ಕೂಡ ನಿಮ್ಮ ಎದುರು ನಿಂತು ನಾನೊಂದು ಮಾತಾಡಿಲ್ಲ. ಏನು ಅರಿಯದೆ ನನ್ನ ತಮ್ಮ ಒಂದು ತಪ್ಪು
ಮಾಡಿದ್ದಾನೆ. ದಯವಿಟ್ಟು ದಯವಿಟ್ಟು ಇದೊಂದು ಸಾರಿ ಕ್ಷಮಿಸಿಬಿಡಿ, ನಿಮ್ಮ ಕೈ ಮುಗಿದು ಬೇಡ್ಕೋತೀನಿ. ನೀನು ಏನು ಹೇಳ್ತೀಯೋ ಅವನಿಗೆ ಚೆನ್ನಾಗಿ ಬುದ್ಧಿ ಹೇಳು. ಅವನು ನಿನ್ನ ತಮ್ಮ, ಅವನಿಗೆ ಬುದ್ಧಿ ಹೇಳಿಕೊಂಡು ಚೆನ್ನಾಗಿ ನಿನ್ನ ಮಾತು ಕೇಳ್ಕೊಂಡು ಇರ್ತಿದ್ರೆ ಇರಲಿ, ಇಲ್ಲ ಮನೆ ಬಿಟ್ಟು ಹೋಗ್ತಂದ್ರೆ ಹೊರಗೆ ಹಾಕಿಬಿಡು ಅವನನ್ನು. ನೋಡು ತಮ್ಮ, ನಾವೀಗ ವಿಷಹಾವಿನ ಸರ್ಪದ ಹೆಡೆಯದಲ್ಲಿದ್ದೀವಿ. ಒಂದು ವೇಳೆ ಆ ಹಾವನ್ನೇನಾದರೂ ನಾವು ಮುಟ್ಟಿದ್ರೆ ಅದು ನಮಗೆ ಕಚ್ಚುತ್ತೆ ಅಂತ ನಾವು ಹೊರ ನಡೆದ್ರೆ ಬಿಸಿಲಿಗೆ ಬೆಂದು ಹೋಗ್ಬೇಕಾಗತ್ತೆ. ದಯವಿಟ್ಟು ಈ ನನ್ನ ಅಕ್ಕನ ಬಾಳು ಹಸನಾಗ್ಬೇಕಾದ್ರೆ ಇವತ್ತು ಹೇಳಿದಂತೆ ನೀನು ತಗ್ಗಿ ಬಗ್ಗಿ ನಡೆಯಬೇಕು ತಮ್ಮ. ಆಯ್ತು, ನಿನ್ನ ಸಲುವಾಗಿ ಆ ಪರ್ವತವನ್ನೇ ಹೊತ್ತಿ ನಿಲ್ಲುತ್ತೇನೆ. ಆಯ್ತಮ್ಮ. ಶಾಂತ ಇರಲಿ, ನಮ್ಮ ಬೀಗರಾದ ಮನೆಗೆ ರಾಜವರ್ಮ ರವಿವರ್ಮರು ಬರ್ತಾ ಇದ್ದಾರೆ. ಅವರಿಗೆ ನಾಷ್ಟಾ ವ್ಯವಸ್ಥೆ ಮಾಡಿ ಹೋಗುವೊಳಗೆ. ಆಯ್ತು ಸ್ವಾಮಿ. ತಮ್ಮ ಬಾರಪ್ಪ. ರಂಜನಾ, ಅಂತೂ ನಾನು ನೀನು ಹೇಳಿದ ಹಾಗೆ ನಡೆದುಕೊಳ್ಳುತ್ತಿರುವೆಯಲ್ಲ. ತೋಟದ ಹೊಲ ನನ್ನ ಹೆಸರಿಗೆ ಮಾಡಿ 10 ತೊಲಿ ಚಿನ್ನದ ತಾಳಿ ಮಾಡಿಸ್ತೀನಿ ಅಂತ ಹೇಳಿದ್ರಲ್ಲ, ನೀನ್ಯಾಕೆ ಚಿಂತೆ ಮಾಡ್ತೀವಿ ಚಿನ್ನ? ಈ ಬಾಂಡ್ ಪೇಪರಲ್ಲಿ 10 ಎಕರೆ ಆಸ್ತಿ ನಿನಗೆ ತಂದಿದ್ದೇನೆ. ಇದು ಚಿನ್ನದ ತಾಳಿನೂ ಸಹ ತಂದಿದ್ದೇನೆ. ಬಾಪ್ರಿಯ, ನಿನ್ನ ಕೈ ಹಿಡಿಯುವ ನನಗೆ ಅದ್ಯಾವ ಜನ್ಮದ ಪುಣ್ಯವೋ ನಾ ಕಾಣೆ. ಈ ತಾಳಿಯನ್ನ ನಿಮ್ಮ ಕೈಯಾರ ನೀವೇ ಹಾಕಿ. ಇವತ್ತು ನಮ್ಮ ಅಪ್ಪಾರ್ದ ಬಾರ್ ಓಪನಿಂಗ್ ಐತಿ. ಇದನ್ನೊಂದು ನಮಗೆ 4 ಕೊಟ್ಟ ಕಳಿಸ. ನಾವಿಬ್ರು ಕೂಡಿ ಇದನ್ನ ಬಡಿಯೋನು ಈಗ. ಹಂಗಾದ್ರ ಗ್ಲಾಸ ನೆನದ ಎತ್ತ. ಗ್ಲಾಸ ನೀರತ್ತ ಇಲ್ಲಿ. सदाशिव महाराज की जय. जय मंगलम. जय नाम पार्वती शिवारार महादेव. ತಡಿಲೆ, ನನಗೊಂದು 2 ದೇವ್ರ ಬೇಡ. ಸ್ವಾಮಿಗಳು ಈ ಕಡೆ ಲಕ್ಷ ಕೊಡಬೇಡ, ನಿಮಗೆ ಇಲ್ಲಿ
ನಮಗ ಅಷ್ಟ ಜಡದ ಬರು ಜಂಗಮ ತಾಯಿ ಎಬಿಸ್ಕೊಡುವ ಸತ್ತುಳು ತಾಯಿ ಎಲ್ಲ ನಿಂದವ ಹರ ಹರ ಮಹಾದೇವ್ ಮಂಜ ವಾಸ್ ಭಾಳ ಐತಿ ಐತಿ ಕೀ ದೋಸ್ತ್ರ ದಿನ್ ಸಾವುಕಾರ ನಮಗ್ ಕೊಟ್ಟಾರಂದ್ರ ಓಜ್ನೋಲ್ ಕೊಟ್ಟಿರಂಗಿಲ್ಲ ಇದನ್ನ ಬರೋಬ್ಬರಿ. ಇದು ಸ್ವಲ್ಪ ಡೂಪ್ಲಿಕೇಟ್ ಇರುತ್ತೆ ಮೂಗ್ ಗಚ್ ಹಿಡಿದು ಬಿಡಿ ನೋಡು ಹಂಗ ನಂಗೆ ನಡೀತೈತಿಲ್ಲೋ ಮೂಗ್ ಗಚ್ಚ ಹಿಡ್ದು ನಾ ಯಾವಾಗ ಕುಡ್ದಿಲ್ಲ ನಾ ಮನಿಗೆ ಒಯ್ದು ಬಿಡ್ತಾನ ನನಗೆಲ್ಲ ಮನಿಗೆ ಗೊತ್ತೈತ್ರಿ ಊಟ ಹಾ. ಬಡಿ ಜೈ ಮಂಗಲಂ ಜೈ मुझे पीने का शौक नहीं पीता हूँ ಮಂಜ ಹೇಳು ಸಂಜೆ ಸ್ವಲ್ಪ ನಿಶೆ ಹಚ್ಚದಂಗೆ ಕಾಣತೈತಿ ಇರ್ಲಿಕ್ಕಿಂತ ಹೆಚ್ಚು ನನಗ ಆಗೈತೆ ಅಂತೇಳಿ ನನಗ ಅನ್ಸಾಕತ್ತೈತು ಸೇಮ್ ನೀ ಶಶಿ ಕಂಡಂಗ ಕಾಣತೈತಿ ನನಗೆ ಮತ್ತ ನೀನು ನನಗ ಹಂಗ ಕಾಣಕತ್ತಿಲ್ಲ ನಾವು ಒಮ್ಮೆರೆ ನಿನಗಲ್ಲ ಕಡ್ಯಾವ ಏ ನಾನು ಕಡಿಯಬೇಕ ಬಾರಂಗಡಿ ಓನರ ಕುಡುಕರ ಮನಿ ದೇವ್ರ ಬಾರಂಗಡಿ ಓಡಾರ ಹುಡುಗಾರ ಮನೆ ದೇವರ ಗೆಳತಿ ನೀನು ಹಾಡ ಮೇಲ ಹಾಗೆ ನನ್ನಲ್ಲವಾರ ಗೆಳತಿ ನೀನು ಹಾಡ ಮೇಲ ಹಾಗೆ ನನ್ನಲ್ಲವಾರ ಬಾರಂಗಡಿ ಓಡಾರ ಹುಡುಗಾರ ಮನೆ ದೇವರ ಬಾರಂಗಡಿ ಓಡಾರ ಹುಡುಗಾರ ಮನೆ ದೇವರ ಗೆಳತಿ ನೀನು ಹಾಡ ಮೇಲ ಹಾಗೆ ನನ್ನಲ್ಲವಾರ ಗೆಳತಿ ನೀನು ಹಾಡ ಮೇಲ ಹಾಗೆ ನನ್ನಲ್ಲವಾರ ಮಂಜ ಹೇಳ ಸಂಜೆ ಸೊಪ್ ಕಣ್ಣು ಮಂಜು ಮಂಜು ಕಾಣತ್ತಾವ ಹಂಗ ನೋಡ ಅಲ್ಲಿ ಬರಾದೈತೆ ನೋಡು ಅದ ಹುಡುಗಿಯನ್ ನೋಡು ಸ್ವಲ್ಪ ಕಣ್ ತಗ ಹೌದೌದು ಸ್ವಲ್ಪ side ಸ್ವಲ್ಪ ನಿಂತ್ ನೋಡು. ಬರ್ಲಾತೈತಿ ಕಾಣ್ತೈತಿ ಬರ್ಲಿ ಬರ್ಲಿ ಸ್ವಲ್ಪ ಸೈಡ್ ಸರಿ ಎಷ್ಟು ಹೇಳಿದರೂ ಕೇಳಲಿಲ್ಲ ಗೆಳತಿ ಗೆಳತಿ ಎಷ್ಟು ಹೇಳಿದರೂ ಕೇಳಲಿಲ್ಲ ಗೆಳತಿ ಗೆಳತಿ ಬಿಟ್ಟು ಹೋಗುವಾಗ ಕಣ್ಣ ಮುಂದ ಯಾಕ ಬರ್ತಿ ಬಿಟ್ಟು ಹೋಗುವಾಗ ಕಣ್ಣ ಮುಂದ ಯಾಕ ಬರ್ತಿ ಹೊಂಟ ಹೋಗುವಾಗ ಎಳೆಯುವಾಗ ಕೊನೆಯ ಸರದಿ ಹೊಂಟ ಹೋಗುವಾಗ ಕೇಳದಿ ಕೊನೆಯ ಸರದಿ ನನ್ನ ಪ್ರಿಯಾಗ ಏನಿದ್ದ ಅಂತ ಬರ್ತಿ ನನ್ನ ಪ್ರಿಯಾಗ ಏನಿದ್ದ ಅಂತ ಬರ್ತಿ ಕಣ್ಣಾಗ ಒಗದರ ಉಸಕ. ಮಾರಿಗೆ ಆಗ್ಯದ ಕೆಳಗಿಂದ ಕೆಳಗ ಮ್ಯಾಗಿಂದ ಮ್ಯಾಗ ಕೆಳಗಿಂದ ಕೆಳಗ ಮ್ಯಾಗಿಂದ ಮ್ಯಾಗ ನಡುವಿನ ಜಾಗ ಏನೋ ಸಗುಲ್ಲ ಎಲ್ಲಿ ನೋಡಿದಲ್ಲಿ ಹುಡುಗಿ ಎಲ್ಲ ಹೌಸಗುಲ್ಲ ಕೆಳಗ ಹೌಸಗುಲ್ಲ ಹುಡುಗಿ ಎಲ್ಲ ಹೌಸಗುಲ್ಲ ಹಬ್ಬದ ನಾವು ಮಾಡಿ ಮಾರಿ ಊರಲ ಸೀರೆಯ ಮನ್ಮಥ ಮಾಡಲು ಪ್ರೀತಿಯ ಮಾಡಲು ಬೆದರಿಕೆಯೇ ಮಾರಿ ನನ್ನ ಹತ್ತಿರ ಲವ್ ಆತು ಲಪ್ಪಡ ಇವ್ರ ಮ್ಯಾಲ ಆತಪ್ಪ. ಈಗ ನಾವು ಸದಾಶಿವ ಮುತ್ಯ ಒಳಗದ ಏಯ್ ಇನ್ನೂ ಇಲ್ಲೇ ಅದಾವ ನಾವು ಯಾಕೆ ಕುಡಿಯಾತಿದ್ವತ್ತ ನಿನಗೆ ಹೇಳೇನ ಹೇಳ ಬೆಳಕಾಗೋ ತಕ್ಕ ನೀವು ಇಬ್ಬರನ್ನೂ ಲವ್ವ ಮಾಡಲಿಲ್ಲ
ಒಬ್ಬನ್ರೆ ಲವ್ ಮಾಡ್ತಾನಂತ ಹೇಳಿದ್ದಂದ್ರ ಹೇಳಿದ್ನಿ ಅಂದ್ರ ಒಬ್ಬ ಕುಡಿತಿದ್ದ ಒಬ್ಬ ಚಲೋ ಇರ್ತಿದ್ದ. ಅದ ಮಾತ್ರ ಕರೆನ. ಈಗ ಇಬ್ರು ಕುಡ್ದ ಇದೀವಿ, ಹಾ ನಮಗ್ ನಿಶೆನೂ ಭಾಳ ಆಗೈತಿ, ಬೆಳಕು ಆಗೈತಿ. ನಾವು ಮಕ್ಕಳೊಟ್ಟಿಗೆ ಹಾ ನೀ ಯಾರ ಒಬ್ರು ಲವ್ ಮಾಡ್ತಾನಂತ ಹೇಳ. ಹಾ ಈಗ ಹೇಳಿಲ್ಲ ಅಂದ್ರು ಮುಂದಿನ ಪ್ರವೇಶದಾಗ ಬಂದಾಗ್ರೆ ಹೇಳ. ಹೇಳ್ತೇನೆ. ಹಾ ಈಗ ಮಾಸ್ತರ ಒಂದು ಹೋಗಿ ಜಾಡಸ್ ಮಂಜ ಸಂಜಾ ನಾವು ಈಗ ಹೋಗು ನಡಿ, ಯಾಕೆ ಕೆಲಸ ಕೆಡ್ದೈತಿ ಈಗ ಆಗೈತಿ ನಡಿ ನಡಿ ಬೆಳಕಾಗೋಟಿಗೆ ಇನ್ನೊಂದು ಲಾಸ್ಟ್ ಜಾಡಿಸಿ ಹೋಗ್ಬಿಡು, ಮುಂದಿನ ಸೀನ ಬೇಡ ಜಾಸ್ತಿ ಮತ್ತೆ ಅಂದದೇನು ಮಾಡಕ್ ಬರಲ್ಲ. ಮಾಸ್ತರ್ ಹೇಳ್ತಾರೆ ಒಂದು ನೋಡಿ ಶಬ್ಬೀರ್ ಮಾಮ ಜಾಸ್ತಿ ಬಿಡು. La
ನಾನು ಮಾಡಿದ ನನ್ನ ಕಪಟ ನಾಟಕ ಪೂರ್ಣಗೊಳ್ಳುವಲ್ಲಿ ಸಂದೇಹವಿಲ್ಲ. ನನ್ನ ಪ್ರೀತಿಯ ರಂಜನಿಯ ಇಂದು ಆ ಶ್ರೀರಾಮ ನನ್ನ ಪ್ರೀತಿಯ ರಂಜನೆಯ ಕೈವಶನಾದ. ಒಂದು ಆ ಶಾಂತಿಯನ್ನು ನನ್ನ ಕೈಗೆ ದಕ್ಕಿಸಿಕೊಂಡು ಈ ಸರ್ವ ಅವಸ್ಥೆಯನ್ನು ನನ್ನಂತೆ ಮಾಡಿಕೊಂಡು ಅವರನ್ನು ಈ ಮನೆಯಿಂದ ಹೊರದಬ್ಬಿದರೆ ಆಯಿತು. ಇದೇನು ಪ್ರಿಯಕರ ಎಂತನಗೆ? ವೆಲ್ಕಮ್ ಮೈ ಡಿಯರ್ ರಂಜನಿ, ವೆಲ್ಕಮ್. ತುಂಬಾ ಮೆಚ್ಚಿಕೊಂಡೆ ಈ ನಿನ್ನ ಸಾಹಸಕ್ಕೆ. ಅದಕ್ಕೆ ತಲೆ ಬರಹ ನೀಡಿ ನಾಟಕ ರಚಿಸಿದ ಕವಿಗಳು ನೀವೇ ಅಲ್ವೇ? ಆ ನಿಮ್ಮ ನಾಟಕದಲ್ಲಿ ನಟನೆ ತೋರಿದ ನಾನು ಕೇವಲ ನಟಿ ಮಾತ್ರ. ವೆರಿ ಗುಡ್. ಅಂತೂ ಚೆನ್ನಾಗಿದೆ ಅಲ್ವಾ ನನ್ನ ಕೃತಿ? ವಾಹ್ ವಾಹ್. ಬಹಿರಂಗದಲ್ಲಿ ಅಣ್ಣ ತಂಗಿ, ಅಂತರಂಗದಲ್ಲಿ ಪ್ರೇಯಸಿ. ನಿಮ್ಮಂಥ ಪ್ರಿಯಕರಣ ಕೈ ಹಿಡಿಯುವ ನನಗೆ ಅದ್ಯಾವ ಜನ್ಮದ ಋಣವೋ ನಾ ಕಾಣೆ. ತಮ್ಮ ಮೊದಲನೆಯ ಮಾತಿಗೆ ನಾನು ಭಯಗೊಂಡಿದ್ದೆ. ಈಗ ನಾನು ಜೋಡಿ ಸಿಂಹಾಸನದ ರಾಣಿ. ಹಾಗಲ್ಲ ಪ್ರಿಯೆ, ನಾನು ಕೊಟ್ಟ ಮಾತಿನಂತೆ ನಿಷ್ಠೆಯಿಂದ ನಡೆದುಕೊಂಡ ಬೇಗ ರಾಮನ ಆಸ್ತಿಯೆಲ್ಲವನ್ನು ಎತ್ತಿಕೊಂಡು ಉಳಿದವರನ್ನು ಈ ಮನೆಯಿಂದ ಹೊರನೂಕಿ ಎರಡು ಸಂಪತ್ತಿನ ರಾಣಿಯಾಗಿ ನೀನಾಗಬಹುದು. ಆ ಕಾಲ ತೀರಾ ಸಮೀಪ ಬಂದಿದೆ. ಹಾಗಾದರೆ ಕೊಟ್ಟು ಮಾತಿನಂತೆ ನಿಷ್ಠೆಯಿಂದ ನಡೆದ ನೀನು ನನಗೊಂದು ಸಮುದ್ರ ಹಾಡು ಹಾಡಬಾರದೆ? ಮಾನಸಾಲೋಕದ ಪ್ರೇಮ ಕಣ್ಣಿ ಕೊಡುಬಾ ಮಗವನು ನೀಡುಮಾ.
ನನ್ನ ತಮ್ಮನಿಗೆ ಸರಿಯಾದ ಕನ್ಯಾಮಣಿ ನೀನು. ಹಾ, ಅಂದಾಗೆ ಹೇಗೆ ನಡೀತಾ ಇದೆ ನಿಮ್ಮ ನಾಟಕ? ತುಂಬಾ ಚೆನ್ನಾಗಿ ನಡೀತಾ ಇದೆ. ಹಾ, ಹಾಗಾದ್ರೆ ಅವನನ್ನ ಚೆನ್ನಾಗಿ ತಲೆ ಕೆಡಿಸಿ ಆದಷ್ಟು ಬೇಗ ಶಾಂತಿನ ಮನೆಯಿಂದ ಹೊರಗೆ ಹಾಕಿಬಿಡು. ಈಗಲೇ ಬರುವಂತೆ ಮಾಡ್ತೇನೆ ಹಣಕ್ಕಾಗಿ. ನಿಜವಾಗಲೂ ಆ ರಾಮನು ನನ್ನ ಹತ್ರ ಹಣ ಕೇಳಲು ಬರುವನೇ? ಹಣ ಕೊಟ್ಟು ನಿಮ್ಮ ಸಾಧನೆ ಮಾಡ್ಕೊಳ್ಳಿ, ನಾನೇನು ಬರ್ತೀನಿ. ಓಕೆ. ಕಲಿಯುಗದ ಕರ್ಣನೆಂದ ರಾಮಚಂದ್ರ ನನ್ನ ಹತ್ತಿರ ಹಣ ಕೇಳಲು ಬರುವನೇ? ಹಣಕ್ಕಾಗಿ ಬಂದರೆ ಕ್ಷಣದಲ್ಲಿ ಬೀಳ್ತದೆ ಆ ರಾಮನ ಹೆಣ. ಅಲ್ಲಲೇ ತಮ್ಮ, ಬರೇ ಅವ್ರನ್ನೆಲ್ಲ ಹೆಣ ಕೆಡ್ತಾನ ಅಂದ ನಮಗೆ ವ್ಯತಿ ಮಾಡ್ಲಾಕ್ ಹೋಗ್ಬೇಡ. ಅಲ್ಲ, ಮುಂದಿಂದ ನಾ ಹೇಳಿಕೊಡ್ತೀನಿ, ಒಂದೀಟ್ ಸಮಾಧಾನ ತಂದ್ಕೋ. ಲೇ ಗುಮಾಸ್ತ್ರಿ, ಆ ಸುಂದರನ ಸಪೋರ್ಟ್ ಆಗಿ ನಿಂತಿರುವ ಅವನನ್ನು ಮೊದಲು ಬೀರನನ್ನು ಕೊಲೆ ಮಾಡಿ ಆಮೇಲೆ ಆ ಸುಂದರನ ಪ್ರಾಣ ತಾನಾಗಿಯೇ ಹೋಗುತ್ತದೆ. ಇಲ್ಲ ಗಿರಿಧರ್, ಇಲ್ಲ. ಇನ್ನು ಒಂದು ವಾರದೊಳಗೆ ಎಮ್ ಎಲ್ ಎ ಪಟ್ಟ ನನ್ನದಾಗೋದ್ರೊಳಗೆ ಆ ಸುಂದರನ ಚಟ ಕಡ್ದಿದ್ರೆ ಅವನೇ ಎಮ್.ಎಲ್.ಎ. ಆಗಿಬಿಡ್ತಾನೆ. ಬೇಗನೆ ಹೋಗಿ ಅವನನ್ನ ಹೊತ್ಕೊಂಡ್ ಬಾ. ಆಯಿತು ನನ್ನೊಡೆಯ, ಆಯಿತು. ಇದನ್ನ ಮನಸ್ಸಿ ನೆಮ್ಮದಿರುವ ನಮ್ಮ ಬಲಗೈ ಬಂಟನಾಗಿದ್ದು ಅಬ್ಬರದ ಪ್ರಚಾರ ಮಾಡುತ್ತಿರುವ ಅವನನ್ನು ಎಳೆದುಕೊಂಡು ಬರ್ತೀನಿ. ಜಸ್ಟ್ 5 ನಿಮಿಷ. ನಾನೇನು ತಪ್ಪು ಮಾಡಿದ್ದೇನೆ? ಶಬಾಷ್ ಗಿರಿಧರ್, ಶಬಾಷ್. ಇವನನ್ನ ಹಾಗೆ ಕಟ್ಬಿಡು. ಇವನ್ ಎದೆಯ ನಾನು ಸೀಳ್ತೀನಿ. ನಿಮ್ಮ ಇವನಂತ ಬಂಡ ರಾಜಕಾರಣಿಗಳು ಎಷ್ಟಿಲ್ಲ. ಇವರನ್ನು ಮೊದಲು ನೀನು ಮುಗಿಸು. ಸುಂದರ್, ನನ್ನ ಮಾತಿಗೆ ಮರ್ಯಾದೆ ಕೊಟ್ಟು ನಾವು ಪತ್ರ ಹಿಂತೆಗೆದುಕೊಂಡ್ರೆ ನಿನ್ನ ಜೀವ ಉಳಿಯುತ್ತೆ. ಇಲ್ಲ ಅಂದ್ರೆ ನಿನ್ನ ಜೀವ ಕೈಲಾಸದ ಪಾಲಾಗುತ್ತೆ. ನೋಡು ಸುಂದರ್, 20 ವರ್ಷದ ರಾಜಕಾರಣಿ ಅನುಭವ ನಮಗಿರುವಾಗ ನಮ್ಮನೆ ಎದುರುಗಟ್ಟಿಕೊಂಡು ನಮ್ಮ ಎದುರು ಎಲೆಕ್ಷನ್ ನಿಂತಿರ್ತೀಯನಲ್ಲೇ, ಸುಮ್ಮನೆ ಇಲ್ಲಿಂದ ಹೊರಟೋಗು. ಇಲ್ಲ ನಮ್ಮ ಕೈಯಲ್ಲಿ ಸಿಕ್ಕು ವಿಲವಲನೆ ಒದ್ದಾಡಬೇಡ. ರಾಜ, ಪ್ರಾಣಕ್ಕೆ ಹೆದರಿ ನಾನು ನಿನಗೆ ಅವಕಾಶ ಕೊಡುವಂಥವನಲ್ಲ. ಈ ಸುಂದರ ಈ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಸಮಾನತೆ ಹಕ್ಕು ಇದೆ. ಅದನ್ನು ಮೀರಿ ನೀನು ಈ ನಾಡಿಗೆ ಹುಲಿ ಅನ್ನಿಸಿಕೊಂಡು ನನ್ನ ಮೇಲೆ ಕೈ ಮಾಡಿದರೆ ನಿನ್ನ ಪ್ರಾಣ ಉಳಿಯೋದೇ ಇಲ್ಲ. ಗುಟುಕು ನೀರಿಗೆ ಸಹ ಗತಿ ಇಲ್ಲದಂತಿರುವಾಗ ನೀನು ಸಾಯಲು ಸಿದ್ಧವಾಗಿರೋ ನೀನು ನನ್ನ ಮೇಲೆ ಕಟ್ಟು ಹಾಕಿದರು ನನ್ನ ಹಠವನ್ನು ನಾನು ಬಿಡಲಾರೆ. ಇದೇ ಹಠ ಹಿಡಿದರೆ ನಿನ್ನ ಘಟ ಬೀಳುವುದು ಖಂಡಿತ. ತಾರ್ಲೆ ಇದನ್ನ ಸುಂದರ್. ಗಿರಿಧರ, ನೀನು ಹೊತ್ತು ತಂದ ಈ ಪಾಪಿನ ನಾನು ಕೊಂದಿದ್ದೀನಿ. ರವಿವರ್ಮ, ಬೇಗನೆ ಅವನನ್ನು ಓದು, ಮಣ್ಣಲ್ಲಿ ಹಾಕಿಬಿಡು. ಆಯ್ತನೋ, ಆಯ್ತು.
ಆಯ್ತಣ್ಣ, ಆ ಬೇಟೆಯನ್ನು ಆಚೆ ಹೋಗಿ ಅಟ್ಟಿ ಬಂದೆ. ಇದೇ ಸಂತೋಷದಲ್ಲಿ ಎಲ್ಲರೂ ಒಂದು ಸರಿಯಾದ ಭರ್ಜರಿ ಪಾರ್ಟಿ ಮಾಡೋಣ, ನಡೀರಿ.
ನಕ್ಕೋತ್ ನಿಂದಿರ್ತೀರಲ್ಲಿ ಡ್ಯಾನ್ಸು ಆತು ಕುಡಿತಾನ ಆತು. ನಡೀರಿ ರೇಣುಕಾ ರೆಸಾರ್ಟ್ಗೆ ಊಟಕ್ಕೆ ಹೋಗೋನು. ನಮಸ್ಕಾರ ರಾಜವರ್ಮ ಸಾಹುಕಾರರಿಗೆ. ಬನ್ನಿ ರಾಮಚಂದ್ರ ಅವರೇ, ಶ್ರೀರಾಮಚಂದ್ರ ಅವರೇ, ಬನ್ನಿ ಕೂತ್ಕೊಳ್ಳಿ. ಬೇಡ ಸಾಹುಕಾರ್ರೆ ಕೂತ್ಕೊಳ್ಳೋದು. ತಮ್ಮಿಂದ 1 ಲಕ್ಷ ರೂಪಾಯಿ ಬೇಕಾಗಿತ್ತು, ಕೇಳಲು ಬಂದಿರುವೆ. ಏನು? ಅದಕ್ಕಿಂತ ಡಬಲ್ ಕೊಟ್ಟು ಕಳಿಸ್ಬಿಟ್ಟು ಅಂದಂಗ ಇಲೆಕ್ಷನ್ ಅಂದಮೇಲೆ ಖರ್ಚು ಇರೋದು ಎಲ್ಲಾನು ಇರೋದು. 1 ಲಕ್ಷ ಯಾಕ 2 ಲಕ್ಷ ಕೊಡ್ಲಿ, ಮುಡ್ದಾರ 2 ಲಕ್ಷ ಕೊಟ್ಟು ಕಳ್ಸು. ನನಗೆ 2 ಲಕ್ಷ ಬೇಕಾಗಿಲ್ಲ, ನನ್ನ ಸ್ವಂತ ಖರ್ಚಕ್ಕೆ ಬರೀ ಬೇಕಾಗಿರೋದು ಒಂದೇ 1 ಲಕ್ಷ. ನೋಡ್ರಿ ರಾಜವರ್ಮ, ಈ ನಿಮ್ಮ ಇಲೆಕ್ಷನ್ ತಯಾರಿಗಾಗಿ 15 ವೆಹಿಕಲ್ಗಳು, ನಿಮ್ಮ ತಂಗಿ ಅದ್ರ ಮ್ಯಾಗ ಮ್ಯಾನೇಜ್ಮೆಂಟ್ ಎಲ್ಲ ವ್ಯವಸ್ಥೆ, ಇಲೆಕ್ಷನ್ ಪ್ರಚಾರ ಸರಿಯಾಗಿ ನಡೆದಿದೆ. ನನ್ನ ವೈಯಕ್ತಿಕ ಖರ್ಚಿಗಾಗಿ ನನ್ನ ಸ್ನೇಹಿತರಿಗೆ ಬಂಧು ಬಳಗದವರಿಗೆ ಕುಡಿದು ಕುಪ್ಪಳಿಸಲಿಕ್ಕೆ ಬೇಕಾದದ್ದು ಬರೀ 1 ಲಕ್ಷ. ಹಾಗೆ ಕೊಡಬೇಡಿ, ಸಾಲದ ರೂಪವಾಗಿ ಕೊಡಿ. ಇಲೆಕ್ಷನ್ ಅಂದಮೇಲೆ ಎಲ್ಲ ನಡೆಯೋದು. ರಾಮಚಂದ್ರ, ಇಲೆಕ್ಷನ್ ಅಂದ ಬಳಿಕ ಖರ್ಚು ಕಮಾಟಿ ಭಾಳ ಇರುವುದು. 1 ಲಕ್ಷ ಎಲ್ಲಿ ಸಾಲ್ತದ್ಲಿ? ತಗೋ 2 ಲಕ್ಷ ಇರಲಿ, ಕೊಡುವಂತೆ. ಬೇಡ ಬರೀ 1 ಲಕ್ಷ ರೂಪಾಯಿ ಕೊಟ್ಟುಬಿಡಿ. ನನ್ನ ಅಕೌಂಟ್ಗೆ ಫೋನ್ಪೇ ಮಾಡಿಬಿಡಿ. ಹೆಚ್ಚಿನದೇನೋ ಬೇಡ, ಅದು ಸಾಲದ ರೂಪವಾಗಿ ಕೊಡಿ. ಮರಳಿ ನಿಮ್ಮ ದುಡ್ಡನ್ನು ಕೊಡುತ್ತೀನಿ. ಇಲ್ಲ, ನೀವು ತೆಗೆದುಕೊಳ್ಳೇಬೇಕು. 2 ಲಕ್ಷ ಬೇಡ, ಬರೀ 1 ಲಕ್ಷ ರೂಪಾಯಿ ನನಗೆ ಫೋನ್ಪೇ ಮಾಡಿಬಿಡಿ. ನಾನೇನು ಬರ್ತೀನಿ. ಮುಡ್ದಾರ ಬರಬೇಕು ಮುಡ್ದಾರ ರಾಮಚಂದ್ರ ನನ್ನ ಹತ್ರನೇ ಬರಬೇಕು. ನಾಳೆ ನಾನು ಕೊಟ್ಟ 2 ಲಕ್ಷಕ್ಕೆ ಇವನ ಮನೆತನವನ್ನು ಸರ್ವನಾಶ ಮಾಡಿ ಇವನು ಭಿಕ್ಷುಕನಾಗಿ ಭಿಕ್ಷೆ ಬೇಡಲೇಬೇಕು. 1 ಲಕ್ಷ ಕೊಟ್ಟಾರಲ್ರಿ, ಅದನ್ನ 1 ಕೋಟಿ ಬಡ್ಡಿ ಹಾಕಿ ಹಿಂಗೆ ಮಾಡೋದ ನಿಮ್ಗೆ ಗೊತ್ತಾಯ್ತಿರಲ್ಲ, ಅದನ್ನೇನು ಹೇಳ್ದೈತಿ. ಬನ್ನಿ ಹೆಣ್ಣಿಗಾಗಿ ಮುಕ್ಕನ್ನು ಕೂಡ ಮಡಿಸೋತಿರುವ ಈ ಸೃಷ್ಟಿಯ ನಿಯಮದಲ್ಲಿ ಯಾವ ಗಂಡಾದರೂ ದೃಷ್ಟಿ ಬೀರಬಹುದು ನನ್ನ ಮೇಲೆ. ಅಷ್ಟಗಜ ಶಕ್ತಿಯನ್ನ ಹೊಂದಿ ದುಷ್ಟರನ್ನ ದಮನ ಮಾಡಲು ಯಮನಾಗಿ ನನ್ನ ಮಣಿಯಲ್ಲೇ ಇರುವ ಬೀರ. ಎಂತಹ ಧೀರ, ಎಂತಹ ಶೂರ. ಚೇಚೆ, ಹಮ್ ಪ್ಯಾರ ಕರ್ನೆ ವಾಲೆ ದುನಿಯಾ ಸೇ ನ ಡರ್ನೆ ವಾಲೆ, ಹಮ್ ಪ್ಯಾರ ಕರ್ನೆ ವಾಲೆ ದುನಿಯಾ. ಅಕ್ಕ, ಏನು ನಿನ್ನ ಸಂಗೀತ? ಈ ಸಂಗೀತ ಕೇಳಿ ಪಶು ಪಕ್ಷಿಗಳೆಲ್ಲ ತಲೆಯಾಡಿಸುತ್ತಿವೆ. ಆ ಕಲೆ ನಿನ್ನಲ್ಲಿಯೂ ಇದೆ ಅಂತಾನೆ ನಾನಿಲ್ಲಿ ನೆಲೆಯೂರಿಟ್ಟಿದ್ದು. ಬಾ ಬಿರೀಶ್, ಬಿಸಿಲಿಗೆ ಬಾಯಾರಿ ಬಂದಿರಬೇಕು. ಮೊದಲು ತಣ್ಣೀರು ಕುಡಿದು ಬಾಯಾರಿಸ್ಕೊಳ್ಳಿ. ಅಬ್ಬಾ, ಈಗ ತೃಪ್ತಿಯಾಯಿತು. ಬರೀ ನೀರು ಕುಡಿದು ತೃಪ್ತಿ ಪಟ್ಟುಕೊಂಡೆ ಹೇಗೆ? ಕಾಮದ ಹಸುವಿನಿಂದೊಮ್ಮೆ ಕುಸಿದು ಅರಳಿದ ಈ ಪುಷ್ಪದಲ್ಲಿ ನೀನೊಮ್ಮೆ ದುಂಬಿಯಾಗಿ ಸುಗಂಧ ಹೇರಿದ್ರೆ ಇನ್ನೂ ತೃಪ್ತಿ ಪಟ್ಕೊಳ್ತೀಯ? ಅಕ್ಕ, ಬರೀ ಮಾತುಗಳೆಲ್ಲ ಮೌನವಾಗ್ತಾ ಹೋದ್ರೆ ನಿನ್ನ ಬಾಳೆಲ್ಲ ಶೂನ್ಯವಾಗ್ತಾ ಇದೆ. ಕಾರಣ, ಅಕ್ಕ ಎಂಬ ಪದಕ್ಕೆ ಗೋಲಿ ಹಾಕಿ ಗೇಲಿ ಮಾಡದೆ ನನ್ನೊಂದಿಗೆ ಲಾಲಿ ಹಾಡಿದ್ರೆ ನೀನು ಕೂಡ ಹಂಸಕ ತಲ್ಪದ ಮೇಲೆ ಮಲಗ್ತೀಯ. ರಂಜನಾ, ಅಕ್ಕನ ಸಾವತಿಯಾಗಿ ಮಾವನ ಮಡದಿಯಾಗಿ ನನಗೆ ಹೆತ್ತ ತಾಯಿಯಾದ ನೀನು ನನ್ನ ಮೇಲೆ ಕಾಮದ ಕಣ್ಣಿರಿಸ್ತೀಯ ಚಾಂಡಾಲಿನಿ. ನೀನು ಹೆಣ್ಣಲ್ಲ, ಹೆಮ್ಮಾರಿ. ರಾಕ್ಷಸಿ ಅಂತೀಯ? ಅಂದ್ರೇನು ತಪ್ಪಿಲ್ಲ. ಕಾಮದ ಕಲೆ ಕಪ್ಪಾದ್ರೂ ಪ್ರೇಮದ ಬೆಲೆ ಮುಪ್ಪಾಗ್ಲಾರ್ದು ಪ್ರಿಯಕರ. ನನ್ನನ್ನೇ ನಾ ಮನಸಾರಿ ಮೆಚ್ಚಿ ಹುಚ್ಚಿಯಾಗಿ ಯಜಮಾನ್ರ ಕೈ ಹಿಡಿದೆ. ಬಾ ರಂಜನಾ, ಯಜಮಾನರ ಕೈ ಹಿಡಿದು ಹುಚ್ಚಳಾದೆಂಬ ನೆಚ್ಚಿನಿಂದ
ನನ್ನನ್ನು ಮೆಚ್ಚುತ್ತೇನೆಂಬ ಮತ್ತೊಮ್ಮೆ ನೋಡಿದರೆ ನಾನು ಮೆಟ್ಟಿನಿಂದ ಮಾತಾಡಬೇಕಾದ ಎಚ್ಚರ. ಬೀರೇಶ್, ನನ್ನ ಈ ಮಾತು ನಿಚ್ಚಳಿಸಿ ಉಚ್ಚರಿಸದೆ ಹೋದ್ರೆ ನಿಮ್ಮ ಜೀವಂತ ದೇಹಕ್ಕೆ ಕಿಚ್ಚು ಹಚ್ಚಿಕೊಂಡು ಹುಚ್ಚರಾಗಿ ಸಾಯ್ತೀರಾ. ನನ್ನ ಕೈಯಲ್ಲಿ ಮೊದಲು ಅದರ ಬಗ್ಗೆ ನೀನು ಎಚ್ಚರನಾಗಿ ಮಾತನಾಡು. ಹೇಸಿ ಹೆಣ್ಣೆ, ಪರ ಹೆಣ್ಣಿನ ಮೈ ಮುಟ್ಟದ ಬೀರ ನನ್ನ ಮೇಲೆ ಮೈ ಮೇಲೆ ಏರಿ ಬರ್ತೀಯಾ? ನಿನಗೆ ಸರಿಯಾದ ಶಿಕ್ಷೆ. ಏನು ಬೀರ್ಯ ಬಿರ, ಇದು ಅಕ್ಕನ ಮೇಲೆ ಈ ಮಾಡುವುದು ಸರಿನಾ? ನನ್ನ ಮಾನ ಮರ್ಯಾದೆ ಎಲ್ಲ ಹಾಳಾಗೋಯ್ತು. ನೇವಿ ಸಮಯಕ್ಕೆ ಸರಿಯಾಗಿ ಬರ್ದೆ ಹೋಗಿದ್ರೆ ಇವನ ಅಕ್ಕನಾದ ನಾನು ಇವನ ಹೌದೇನು ಚಾಂಡಾಲ, ಈ ನಿನ್ನ ಅಕ್ಕನ ಮೇಲೆ ಹೋಗಿರುವೆಯಾ? ಇವಳೊಬ್ಬಳು ನಿನ್ನ ಅಕ್ಕನೆಂಬುದು ಅರಿವೇ ಇಲ್ಲದೆ ಮಗಳು ಹೀಗೆ ಬಲಾತ್ಕಾರ ಮಾಡುವುದು ಸರಿಯೇನು? ನಿನ್ನನ್ನು ಜೀವನದಿಂದ ಉಳಿಸಲಾರೆ. ಹೊಡೀರಿ ಮಾವ, ಹೊಡೀರಿ, ನಿಮಗೆ ಸಾಕಾಗುವಷ್ಟು ಹೊಡೀರಿ. ಆದರೆ ಈ ಕುಲಂಕಿನಿಯ ಮಾತ ಕೇಳಿ ನನ್ನನ್ನು ತಪ್ಪು ತಿಳಿದುಕೊಳ್ಳಬೇಡಿ ಮಡಿಯ ಮಾಮ, ತಪ್ಪು ತಿಳಿದುಕೊಳ್ಳಬೇಡಿ. ಇಲ್ಲಿ ಮೋಸವಿದೆ ಮಾವ, ಮೋಸವಿದೆ. ಇನ್ನು ಮೇಲೆ ನನ್ನ ಪಾದ ಮುಟ್ಟುವ ಯೋಗ್ಯತೆ ನಿನಗಿಲ್ಲ. ಉಂಟ ಮನೆಗೆ ದ್ರೋಹ ವ್ಯಕ್ತಿ ನೀನು. ನಿನ್ನನ್ನು ಕಡಿದು ತುಂಡು ತುಂಡು ಮಾಡಿದರೂ ನನ್ನ ಸೇಡು ತಿರಲಾರದು. ಪ್ರಾಣ ತೆಗೆದುಕೊಳ್ಳಿ ಮಾವ, ಪ್ರಾಣ ತೆಗೆದುಕೊಳ್ಳಿ, ನಾನು ಸಂತೋಷವಾಗಿ ಸಾಯುತ್ತೇನೆ. ಆದರೆ ಈ ಅವಳ ಮಾತನ್ನು ಕೇಳಿ ನೀವು ನಾನು ಕಾಮುಕನಲ್ಲ ಮಾವ, ನಾನು ಕಾಮುಕನಲ್ಲ, ಆ ಬಿರುದನ್ನು ಮಾತ್ರ ನನಗೆ ಕೊಡಬೇಡಿ ಮಾವ, ನಮಗೆ ಕೊಡಬೇಡಿ. ಇದರಲ್ಲಿ ಮೋಸವಿದೆ ಮಾವ, ಮೋಸವಿದೆ. ನಂಬು ಮಾವ, ನಂಬು. ಸಾಧ್ಯವಿಲ್ಲ. ಈ ರಾಮದೂತ ಹನುಮನ ಹೆಸರಿನಲ್ಲಿ ನೀನು ಮಾಡುವ ಕೆಲಸ ಹೇಸಿಯಾಗಿದೆ. ಅಕ್ಕನೆಂಬ ಮಮಕಾರವನ್ನು ಮರೆತು ಇವಳ ಮೇಲೆ ಬಲಾತ್ಕಾರ ಮಾಡಲು ಹೋಗಿದೆಯಾ? ನಿನ್ನ ಜನ್ಮಕ್ಕೆ ನಾಚಿಕಬೇಕು. ಈ ರಂಜನನ್ನು ಬಿಟ್ಟು ಶಾಂತಾಳನ ಮೈ ಮೇಲೆ ಹೋಗಿ ನಿನ್ನ ತ್ರಷೆ ತೀರಿಸಿಕೊಂಡಿದ್ದರೆ ಮಾವ ಏನು ಮಾತನಾಡುತ್ತೀರಿ? ಈ ಮಾತನ್ನು ಬೇರೆ ಯಾರಾದರೂ ನುಡಿದಿದ್ದರೆ ಅದರ ಕಥೆಯೇ ಬೇರೆಯಾಗುತ್ತಿತ್ತು. ಆದರೆ ಅಂಗರಕ್ಷಕನೆಂದು ನನ್ನನ್ನು ತಂದು ಸಾಕು ಸಲಹಿದ ನಿಮ್ಮ ಋಣವನ್ನು ನಾನು ಮುಟ್ಟಿಸುವುದು ಬಾಕಿ ಉಳಿದಿದೆ. ಈಗ ಸರಿಯಾಗಿ ಮುಟ್ಟಿಸಿದೆಲ್ಲ, ಇನ್ನೇನು ಮುಟ್ಟಿಸಬೇಕೆಂದಿರುವೆಯೋ? ನನ್ನ ಮೇಲೆ ಕೈ ಮಾಡಿದೆಯಲ್ಲೋ, ಈ ಮನೆಯಲ್ಲಿ ನಿಲ್ಲಬೇಡ. ಮೊದಲು ಈ ಮನೆಯಿಂದ ತೊಲಗು. ಮನೆ ಯಾವ ಮನೆ? ಅಂದು ಅಂಗರಕ್ಷಕನೆಂದು ತಂದು ನನ್ನನ್ನು ಜೋಪಾನಗೈದ ನನ್ನ ಯಜಮಾನರ ಮನೆ. ನಾಡಿನ ಒಡೆಯನಾಗಿ ಸುತ್ತೂರು 10 ಹಳ್ಳಿಗೆಲ್ಲ ದೇವರೆನಿಸಿಕೊಂಡಿರುವ ನೀವು ಈ ಕೊಲೆಗೆಟ್ಟ ಹೆಣ್ಣನ್ನು ಕಟ್ಟಿಕೊಂಡು ನಿಮ್ಮ ಮಾನ ಮರ್ಯಾದೆಯನ್ನು ಹಾಳು ಮಾಡಿಕೊಳ್ಳಬೇಡಿ ಮಾಮ, ಹಾಳು ಮಾಡಿಕೊಳ್ಳಬೇಡಿ. ನಿಮಗೆ ದಯವಿಟ್ಟು ಕೈ ಬಿಗಿದುಕೊಳ್ಳುತ್ತೇನೆ. ಈ ಹೆಮ್ಮಾರಿಯನ್ನು ಕಡಿದು ನಿಮ್ಮ ಮಾನ
ವೀರೇಶನಿಗೆ ಯಾಕೆ ಈ ಶಿಕ್ಷೆ? ಹೆಚ್ಚಿಗೆ ಮಾತು ಬೆಳೆಸುವುದು ಬೇಡ. ಈ ಬೀರೇಶನನ್ನು ಕರೆದುಕೊಂಡು ಮೊದಲು ಮನೆ ಬಿಟ್ಟು ಹೊರ ಹೋಗು. ಸ್ವಾಮಿ, ನನ್ನ ತಮ್ಮ ಎಂತವನು ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು. ಅಷ್ಟಾದರೂ ಯಾಕೆ ಈ ರೀತಿ ಪರೀಕ್ಷೆ ಮಾಡ್ತಾ ಇದ್ದೀರಾ? ಅವನನ್ನೇ ಕೇಳಿ ನೋಡು. ಹಾಗಾದ್ರೆ ನನ್ನ ತಮ್ಮ ಮಾಡಿದ ತಪ್ಪಾದ್ರೂ ಏನು ಸ್ವಾಮಿ? ಏನು? ಏ ಬಗಳು, ನಿಮ್ಮ ಅಕ್ಕನ ಮುಂದೆ ಏನಾಗಿದೆ ಅಂತ. ನನ್ನ ತಮ್ಮ ಚಿಕ್ಕವನಿಂದಾಗಿದೆ ಹೇಳ್ತಾ ಇದ್ದೀಯ. ನನ್ನ ತಮ್ಮ ಚಿನ್ನದಂತ ಮಗ ಅಂತ. ಚಿನ್ನದಂತ ಈ ತಮ್ಮ ಎಂದಾದ್ರೂ ತಪ್ಪು ಮಾಡ್ತಾನೆ ನಮ್ಮ, ಎಂದಾದ್ರೂ ತಪ್ಪು ಮಾಡುತ್ತಾನೆ. ಈ ಹೇಸಿ ಹೆಣ್ಣು ಕಾಮದ ಬಲೆ ಬೀಸಿ ನನ್ನನ್ನು ಕೈ ಮಾಡಿ ಕರೆದಳು. ಆ ಕೈಯನ್ನು ಬಿಡಿಸಿಕೊಳ್ಳುವಷ್ಟರಲ್ಲಿ ಅವಳ ಕುತ್ತಿಗೆಗೆ ಕೈ ಇಟ್ಟು ಸರಿಯಾದ ಬುದ್ಧಿ ಕಲಿಸಬೇಕೆನ್ನುವಷ್ಟರಲ್ಲಿ ಮಾವ ಬಂದ ತಪ್ಪು ತಿಳ್ಕೊಂಡ್ಬಿಟ್ಟ. ಅಕ್ಕ ಇದು ಆ ಮಾರುತೇಶ್ವರನ ಆನೆಗೂ ಸತ್ಯವಕ್ಕ. ಸ್ವಾಮಿ, ಬೀರೇಶ ಹೇಳುವ ಮಾತಿನಲ್ಲಿ ಸತ್ಯ ಇದೆ. ಯಾಕಂದ್ರೆ ಅವನು ಶ್ರೀರಾಮ ದೂತ. ದಯವಿಟ್ಟು ಅವನ ಮಾತನ್ನು ನಂಬಿಸುವ. ಅವನ ಮಾತಿಗೆ ನೀನು ಮರಳಾಗಿ ಅವನಂತೆ ನುಡಿಯಬೇಡ. ಇವನು ಮಾಡುವುದನ್ನು ನನ್ನ ಕಣ್ಣಾರೆ ಕಂಡಿದ್ದೆ. ಮೊದಲು ಇವನನ್ನು ಈ ಮನೆಯಿಂದ ಕರೆದುಕೊಂಡು ನೀನು ಇಬ್ಬರು ಜೊತೆಯಾಗಿ ಹೋಗಿರಿ. ಇಲ್ಲ ಸ್ವಾಮಿ, ಸದಾ ಕಾಲ ನಿಮ್ಮ ಚರಣ ದಾಸಿಯಾದ ನಾನು ಮನೆಯಿಂದ ಹೊರ ಹೋಗಲಾರೆ. ಹಾಗಾದರೆ ಈ ವಿಷ ತುಂಬಿದ ನಿನ್ನ ತಮ್ಮನನ್ನು ಮೊದಲು ಮನೆ ಬಿಟ್ಟು ಹೊರ ಹಾಕು. ಅಕ್ಕ, ಸತಿ ಶಿರೋಮಣಿ ಆದ ನೀನು ಎಂಥ ಪಾತಿವರ್ತಿಯಮ್ಮ, ಎಂಥ ಪಾತಿವರ್ತೆ ಅಮ್ಮ. ನೀನು ಈ ನೀಚನ ಮನೆಯಲ್ಲಿ ಇರುವುದು ಬೇಡ, ಇವಳ ದಾಸಿಯಾಗುವುದು ಬೇಡ. ನನ್ನ ಜೊತೆ ಬಾರಮ್ಮ, ಹೊರಟು ಹೋಗೋಣ ಇಲ್ಲಿಂದ. ತಮ್ಮ, ಕೊಟ್ಟ ಹೆಣ್ಣು ಕುರಕ್ಕೆ ಹೊರಗಂತೆ. ನೋಡು, ನಾನು ಯಾವಾಗ ಇವರ ಕೈಯಿಂದ ತಾಳಿ ಕಟ್ಟಿಸಿಕೊಂಡು ಆ ಮನೆ ದಾಟಿ ಬಂದೆನೋ ಅಂತೆ ನಾನಿವರ ಸತಿಯಾಗಿ ಹೋದೆ. ನನ್ನ ಗಂಡ ಇಂಥವರನ್ನ ಅದೆಷ್ಟು ಜನರನ್ನು ಪ್ರೀತಿ ಮಾಡಿದ್ರು ಕೂಡ ಅವರು ನನಗೆ ಗಂಡನಾಗಿರ್ತಾರೆ ವಿನಃ ಮಿಂಡನಾಗಿರೋದಿಲ್ಲಪ್ಪ. ಅಕ್ಕ, ಏ ಸಾಕು, ಬಾಯಿ ಮುಚ್ಚು. ಇಂದಿನಿಂದ ನೀನು ನನ್ನ ತಮ್ಮನಲ್ಲ, ನಾನು ನಿನ್ನ ಅಕ್ಕನಲ್ಲ. ಗಂಡನನ್ನು ತೊರೆದು ಮನೆ ಬಿಟ್ಟು ಬಾ ಅಂತ ಹೇಳ್ತಾ ಇದೆಯಲ್ಲ, ನೀನು ನನ್ನ ತಮ್ಮನ. ನೋಡು, ಗಂಡ ಬೇಕಾದ್ರೆ ಸತಿಯಾದವಳು ಅವನು ಕಾಲಿನಿಂದ ಸರಿಸಿದ ಗಂಜಿಯನ್ನಾದ್ರೂ ಕುಡಿದು ಬದುಕಬಹುದು. ನಿನ್ನಂತ ಪಾಪಿಯ ಮುಖ ನೋಡಲು ನನಗಿಷ್ಟವಿಲ್ಲ. ಮೊದಲು ಮನೆಯಿಂದ ಆಚೆ ಹೊರಡು. ಅಕ್ಕ, ಎಂಥ ಪರಮ ಪತಿವರ್ತಳಮ್ಮ ನೀನು. ನಿನ್ನ ಈ ನುಡಿ ಕೇಳಿ ನಾಡಿನ ಗರತಿಯರೆಲ್ಲ ನಿನ್ನನ್ನೇ ಅನುಸರಿಸುತ್ತಾರೆ. ಆಯ್ತು, ನಾನು ಮಹಾಪಾಪಿಯಮ್ಮ, ನಾನು ಮಹಾಪಾಪಿ. ನಿನ್ನಂತ ಅಕ್ಕನನ್ನು ಕಳೆದುಕೊಂಡು ನಾನು ಮಹಾಪಾಪಿಯಮ್ಮ, ಮಹಾಪಾಪಿ. ಯಾರೂ ಇಲ್ಲ, ಯಾರಿಗೆ ಯಾರೂ ಇಲ್ಲ. ಪ್ರೀತಿ ವಾತ್ಸಲ್ಯಕ್ಕೆ ಅರ್ಥವೇ ಇಲ್ಲ. ಪ್ರೀತಿ ವಾತ್ಸಲ್ಯಕ್ಕೆ ಅರ್ಥವೇ ಇಲ್ಲ. ನನ್ನವರು ಯಾರೂ ಇಲ್ಲ, ಯಾರಿಗೆ ಯಾರೂ ಇಲ್ಲ. ಪ್ರೀತಿ ವಾತ್ಸಲ್ಯಕ್ಕೆ ಅರ್ಥವೇ ಇಲ್ಲ. ಪ್ರೀತಿ ವಾತ್ಸಲ್ಯಕ್ಕೆ ಅರ್ಥವೇ ಇಲ್ಲ. ಅಂತೂ ನಮಗೆ ತೊಡಕಾಗಿದ್ದ ಪೀಡೆ ಹೋಯ್ತಲ್ಲ. ನನಗೆ ನೀ ಯಾವತ್ತು ಕೂಲ್ ಡೌನ್ ಆಗಿರೋ ಅಷ್ಟೇ ನನಗೆ ಬೇಕು. ನೀ ಯಾವತ್ತು ಕೂಲ್ ಡೌನ್ ಆಗಿರೋದು ಅಷ್ಟೇ ಬೇಕು. ಏನ್ ಕೂಲ್ ಡೌನ್ ಆಗಿರ್ತಾರ? ಹಿಂಗ್ ಮಾಡ್ರ ಕೂಲ್ ಡೌನ್ ಇದು
ಮತ್ತೆ ಏನು ಹೋದ್ಲ ಏನ್ ಹೊಕ್ಕಾನು ಯತಿ ಬಿಟ್ಟಂಗ ಮಾಡಾಕತ್ತಿ ಆ ಮಾತ್ಲೆ ಹೆಂತಿಗೆ ಮಾಡ್ಯಾನ ಒಂದು ಪರಿಣಾಮ ಬ್ಯಾಡ ನೆರೆ ಚಾಚಬೇಕು. ಇನ್ನು ನಂದು ಏನಾರ ಇಲ್ಲಿ ಉಳಿದ ತಕ್ಷಣ ನಾನು ಇಟ್ಟು ಮೇಮ್ಯಾಗ ಬರಾಕತ್ತಿದ್ಯತ್ತನ ಎಲ್ಲ ನಿಮ್ಮ ಆಸ್ತಿನ ನನ್ನ ಹೆಸರಿಗೆ ಮಾಡಿ ಮತ್ತೆ ಪ್ರವಾಸಕ್ಕೆಂದು 10,000 ಹಣ ಕೊಡ್ತಿರಲ್ಲ. ಕೇಳಿದ್ದೆಲ್ಲವನ್ನ ಕೊಟ್ಟ ನೀವೇ ಧರ್ಮದೇವರು. ಬಾಣನೊಂದಿಗೆ ಹಾಡಿ ನಲಿಯಲು ರಂಜನಾ ಅಷ್ಟಕ್ಕೆ ಬೇಗ ಹೋಗ್ತಾ ಇದ್ಯಾ? 1 ಲಕ್ಷ ರೂಪಾಯಿ ಕೇಳಿದ್ಯಲ್ಲ ಟೂರಿಗೆ ಹೋಗೋದಂತ ಮರ್ತೋಗ್ಬಿಟ್ಯಾ? ತಂದಿರೇನ? ನಿನ್ನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೀನಿ. ಕ್ಯಾಶ್ ಆನ್ ಡೆಲಿವರಿ ರೀ. ಬಾಳೋನೆ ಕೇಳ ಟ್ರಾನ್ಸ್ಫರ್ ಮಾಡೀನಿ. ಬಾಜುಕ ಅವನ ಇದ್ದ ವಾಟ್ಸಪ್ಪಿಗೆ ಕಳಿಸ್ತಾನೆ, ಡೌನ್ಲೋಡ್ ಮಾಡ್ಕೊಂಡು ನಿನ್ನ ಫೋನ್ ಪೇದಾಗ ಬಂದು. ಸರಿ ಬರಿ ನಡಿ. ಕೈ ಕೊಟ್ಟ ಹುಡುಗಿಯಾರಿಗೆ ಕೈ ಮುಗದ ಹೇಳ್ತೇನೆ ನಾವು ಕೈ ಮುಂದ ಇವಾಗ ನಮ್ಮ ಮನ್ಯಾಗೆಲ್ಲ ಫಸ್ಟ್ ನೈಟ್ ರೆಡಿ ಮಾಡ್ಯಾರ. ಟೈಮು ಭಾಳ ಆಗೈತಿ. ಎಲ್ಲೈತಿ ಪಿಗರ ಇನ್ನ ಬರವತ್ತು ಕೂಡಿದ ಪ್ರೀತಿ ಹೋಗಿ ಜಾಡ ಸಂಗಂದ್ರ ಹಂಗಾದ್ರೆ ಒಂದು ಓಟಿ ಊಟಿ ಎಲ್ಲ ಒಂದ ಜಾಡ್ಸ್ ಯಾಕೋ ನಮ್ದು ಇನ್ನೊಂದು ಗಜಮ ಇನ್ನೊಂದು ಮಾಡೋಣ ಐತಿ. ಒಂದು ನುಡಿ ಮುಗಿಸ್ಬೇಕ್ರಿ. ನಾವು ಹನಿಮೂನಕ್ಕೆ 5:15 ಟೈಮ್ ಐತಿ ಬಸ್. ನಾವು ಹೋಗ್ಬೇಕು ನಶಿಕ್ನಾಗ 5:15 ನಮ್ಗೆ ಟೈಮ್ ಐತಿ. ಇದು ಒಂದು ಒಗಿರಿ ನಾವು ಬಸ್ಸಿಗೆ ಹೋಗೇ ಬಿಡ್ತೀವಿ. ನಡಿ ಲವ್ ಆತೋ ಲಪಡಾತೋ ಮನೆಯಕಿಯ ಮದಿರಾತು ಅಂತ ಕೈತಾಳು ಲವ್ವಾತು ಲಪಡಾತು ಮನೆಯಕಿಯ
ಶರ್ಟ್ ಆಕೈತಿ ಮೊದ್ಲ ಗೊತ್ತಿತ್ತು ನನಗೆ. ಹೆಂಗಾದ್ರು ಶರ್ಟ್ ಆಗೈತಿ, ಹೆಂಗಾದ್ರು ನಾ ಮದುವೆ ಆಗೇನಿ. ನೋಡಿದಿಪ್ಪ ಬೆಳಸ ಮೀನ ಒಯ್ಯವನಲ್ಲ ಇನ್ನ ಗೋವಾ ಟೂರ್. ಏ ಗೋವಾ ಇಲ್ಲ, ಅದು ಯಾವ್ದ್ರಿ ಸರ? ಹಾ ಊಟಿ. ಆಗ್ಲಿಪ್ಪ ನಡೀತೀವಿ ಸರ. ಚಾಯ್ಸ್ ಅಲ್ಲೇನ ಮುಂದಿನಕ್ಕೆ ಈ ಟೈಮ್ಗೆ ಬರ್ಗುಡ್ದಾಗ ಬರ್ಬೇಕು ನೋಡ. ಬೇಸ್ ಕುಂತಿರ್ ಬಿಡಿಯಪ್ಪ ಬೆಳಿಗ್ಗೆ ಮಂಜ ಒಟ್ಟ ಕಾಜಿ ಮಾಡ್ಬೇಡ. ಮುಂದಿನ 5 ದೇಶಿ ಬರೋಟಿಗೆ ಬರಾಗ ಮಗನ ಕರ್ಕೊಂಡ್ ಬಂದಿರ್ತೀನಿ. ಕಾಜಿ ಮಾಡ್ಬೇಡ. ನಡಿ ಲೇಟ್ ಆಗೈತಿ, ಬಸ್ ಬಂದಿರ್ತೈತಿ. ನಡಿ ಸೇರಿ ತಿಳಿಸಿಕೊಳ್ಳೋದಕ್ಕೆ ನನ್ನ ಹೆಂಡತಿಯಾದ ಶಾಂತಾಳನ್ನು ಕೊಂದು ಹಾಕಿದ್ರಿ. ಅದಲ್ಲದೆ ಸಣ್ಣ ಹೆಂಡತಿಯನ್ನಾದರೂ ಕೊಂದು ಹಾಕಿದ್ರಿ. ನಿಮಗೆ ನನ್ನ ಸ್ಥಳೀಯನಂದರಾದ ಬೀರ ಮತ್ತು ಗಿರಿಧರರಿಂದ ಶಿಕ್ಷೆ ಅನುಭವಿಸಲು ಸಿದ್ಧರಾಗಿರಿ. ವೀರ ಗಿರಿಧರ, ನೀವಿಬ್ಬರು ಅವಳಿ ಜೋಳಿ ಅಣ್ಣ ತಮ್ಮಂದಿರರು. ಅದು ನಿಮಗೆ ಗೊತ್ತಿರಲಿಲ್ಲ. ಇವನು ಗಿರಿ ಪರ್ವತದಲ್ಲಿ ಇದ್ದ. ಅವನನ್ನು ಈ ನಮ್ಮ ಮೂಡದಾರ ಸಾಕಿ ಸಲುವಿ ದೊಡ್ಡವನನ್ನಾಗಿ ಮಾಡಿದ. ವೀರ, ಇವನು ನಿನ್ನ ಸಹೋದರ. ಅಣ್ಣ ಹಾ, ಈ ಅಕ್ಕನನ್ನು ಕೊಲೆಗಾರನಾಗಿ ಮಾಡಿದ ರಾಜವರ್ಮನನ್ನು ಬಿಡಲಾರೆ. ಹಾ, ರಾಜವರ್ಮ ರವಿವರ್ಮರು ನಿಮ್ಮ ಮನೆತನವನ್ನು ಸರ್ವನಾಶ ಮಾಡಿದರಲ್ಲದೆ ನನ್ನ ಮನೆತನ ಸರ್ವನಾಶ ಮಾಡಿದರು. ಈ ನಿಮ್ಮ ಅಕ್ಕನ ಆತ್ಮಕ್ಕೆ ಶಾಂತಿ ಸಿಗಬೇಕಾದರೆ ಅವರ ರಕ್ತವನ್ನು ತಂದು ನಿಮ್ಮ ಅಕ್ಕನ ಗೋರಿಗೆ ಮುಟ್ಟಿಸಿದರೆ ಮಾತ್ರ ಆತ್ಮಕ್ಕೆ ಶಾಂತಿ ಸಿಗೋದು. ಆಯ್ತು ಮಾವ. ಅಣ್ಣ, ಇನ್ಮೇಲೆ ಆ ಗಿರಿಧರ ಮತ್ತು ಬೀರ ನಮ್ಮ ಕೈಯಿಂದ ತಪ್ಪಿಸ್ಕೊಂಡು ಹೋದ್ರು. ಇಡೀ ಸರ್ವ ಆಸ್ತಿ ನಮ್ಮಂತೆ ಆದಂತೆ ಆಗಿದೆ. ಇನ್ಮೇಲೆ ನಮಗೆ ಯಾರ ಅಂಜಿಕೆಯೂ ಬೇಡ. ಹೌದು ರವಿವರ್ಮ, ಇನ್ನು ಮುಂದೆ ಈ ಊರಲ್ಲಿ ನಮ್ಮನ್ನು ಯಾರು ಕೇಳೋರಿಲ್ಲ. ನಮ್ಮದೇ ದರ್ಬಾರು, ನಾವೇ ರಾಜರು. ನಿಮ್ಮಿಬ್ಬರ ಮದುವೆಯವರೆಗೆ ನಾನು ಮಾತ್ರ ಈ ಮನೆಯಲ್ಲಿ ಇರುತ್ತೇನೆ. ನಿಮ್ಮಿಬ್ಬರ ಮದುವೆ ಆದ ನಂತರ ನಾನು ಮನೆ ಬಿಟ್ಟು ಹೋಗುತ್ತೇನೆ. ನಿಮ್ಮೆಲ್ಲ ಆಸ್ತಿ ಪತ್ರ ನಿಮ್ಮ ಹೆಸರಲ್ಲಿ ಬರೆದಿಡುತ್ತೇನೆ. ಈ ಮಲ್ಲಿಕಾರ್ಜುನ ನಮಗೆ ಇದೇ ರೀತಿ ಆಶೀರ್ವಾದ ಕೊಡಲೆಂದು ಮಲ್ಲಿಕಾರ್ಜುನಲ್ಲಿ ಕೇಳುತ್ತಾ ಮಂಗಲ ವಂದಿಸೋಣ. ಜಯ ಜಯ ಗುರುವರ गुरु गंगाधर नाथ संघ के बोलो भारत माता की जय.